ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸರ್ವಾಧಿಕಾರಿಗಳು. ಇದು ಸಹಜವಾಗಿರ್ತಕ್ಕ ಪ್ರಗತಿಪರರು ಅಂತ ಹೇಳಿಕೊಳ್ಳುವಂತಹ ಒಂದು ಗುಂಪು ಸತತವಾಗಿ ನಿಮ್ಮವನ್ನು ವಿರೋಧಿಸ್ತಾ ಬಂದಿದೆ. ಇಂಥವ್ರನ್ನ ನಾನು ಅನೇಕ ಜನರನ್ನ ನಾನು ನೋಡಿದ್ದೀನಿ. ಕೆಲವರು ಏನಂದ್ರೆ ಅದೊಂದು ಚಟ ಇದೆ, ಅವಾಗ ಸುಮ್ಮನೆ ಏನಾದ್ರು ವಿವಾದಗಳನ್ನ ಮಾಡೋದು. ಅವ್ರ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದಾರ. ಈ ವಿರೋಧವನ್ನ ನೀವು ಹೇಗೆ ನೋಡ್ತೀರಿ? ಇವರು ಒಬ್ಬರೇನ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರತಿನಿಧಿಸ್ತಕ್ಕಂಥವ್ರು, ಬೇರೆ ಯಾರು ಇಲ್ವಾ? ಬನ್ನಿ ಚುನಾವಣೆಗೆ ನಿಂತ್ಕೊಳ್ಳಿ, ನಿಮ್ಮ ಸಿದ್ಧಾಂತವನ್ನು ಹೇಳಿ, ಆವಾಗ ನಾನು ಗೆದ್ದ ಮೇಲೆ ಭೇಷ್ ಅಂತ ಹೇಳಿ. ನೀವು ಪ್ರತಿಯೊಂದು ಒಲ್ಲದ ಗಂಡನಿಗೆ ಮೊಸರಲ್ಲು ಕಲ್ಲು ಅನ್ನೋ ಹಾಗೆ ಹುಡುಕ್ತಾ ಹೋಗ್ತಾ ಇದ್ದಾರೆ. ಶಿಸ್ತನ್ನು ತಂದೆ ಸರ್ವಾಧಿಕಾರನ 27ರಲ್ಲಿ ತಿದ್ದುಪಡಿಗಳು. ಒಂದು 10 ಜನರ ಗುಂಪನ್ನು ಕೂಡಿಸ್ಕೊಂಡು ಬಹುಪರಾಕ್ ಅನ್ನುವಂಥವ್ರಲ್ಲ. ಮಹೇಶ್ ಜೋಶಿ ಅವರಿಗೆ ಮತ ಹಾಕ್ಬಿಡಿ ಅಂತ ಹೇಳಿರ್ತಕ್ಕಂಥ ಸಿದ್ದರಾಮಯ್ಯನವರು, ವಿಜಯ, ವಸುಂಧರಾ ಭೂಪತಿ, ಶರೀಫಾ, ಇದೇ ಜನ ಇವತ್ತು ಇದ್ದದ್ದು. ಬೇರೆಯವರು ಯಾರು ಸಿಗಲ್ವ ನಿಮಗೆ? ಹಂಪ ನಾಗರಾಜ್ ಅವರು ಯಾಕೆ ಹೋಗೋ ಗೊತ್ತಿಲ್ಲ. ಅಕ್ಯೂಡ್ 1 and 3 ಆರ್ ಕನ್ವಿಕ್ಟೆಡ್. ನೀವು ಗ್ಲಾಸ್ ಹೌಸಲ್ಲಿ ಇರಬೇಕಾದ್ರೆ ಕಲ್ಲು ಹೊಡೆಯಕ್ಕೆ ಹೋಗಿ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಕನ್ನಡ, ಕನ್ನಡಿಗರು, ಕರ್ನಾಟಕ ಇವುಗಳ ಪ್ರಾತಿನಿಧಿಕ ಸಂಸ್ಥೆ ಅಂತ ನಾವು ಕರ್ನಾಟಕದಲ್ಲಿ ಗುರುತಿಸೋದಾದರೆ ಅದು ಕನ್ನಡ ಸಾಹಿತ್ಯ ಪರಿಷತ್. ಕನ್ನಡ ಅನ್ನುವಂಥದ್ದು ಅಥವಾ ಕನ್ನಡತನ ಅನ್ನುವಂಥದ್ದು ಕರ್ನಾಟಕದ ಮನೆಗಳಲ್ಲಿ ಪಸರಿಸಬೇಕು ಅನ್ನುವಂಥ ಉದ್ದೇಶದಿಂದ ಹುಟ್ಟಿಕೊಂಡಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಇತ್ತೀಚೆಗೆ ಅನೇಕ ಸಾಹಿತ್ಯಿಕವಲ್ಲದ ಕಾರಣಗಳಿಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಜೊತೆಗೆ ಅನೇಕ ವಿವಾದಗಳು ಸಹ ಇದರ ಸುತ್ತುವರಿದಿವೆ. ಈ ವಿಚಾರವಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ನಾಡೋಜ ಮಹೇಶ್ ಜೋಶಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಾನು ಮಹೇಶ್ ಜೋಶಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾನು ನೇರವಾಗಿ ವಿಚಾರವನ್ನು ಪ್ರಸ್ತಾಪಿಸಿ ಆಮೇಲೆ ಅದನ್ನು ಒಂದೊಂದಾಗಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಖಂಡಿತ. ಇತ್ತೀಚಿನ ಕೆಲವು ದಿನಗಳಿಂದ, ಕಳೆದ ವಾರ ಪ್ರಮುಖವಾಗಿ ಒಂದಷ್ಟು ವಿವಾದಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಸುತ್ತ, ಅದರಲ್ಲೂ ಮುಖ್ಯವಾಗಿ ಪರಿಷತ್ತಿನ ಅಧ್ಯಕ್ಷರ ವಿರುದ್ಧ ಕೇಳಿಬರ್ತಾ ಇದೆ. ಸೊ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸರ್ವಾಧಿಕಾರಿಗಳು. ಅವರು ತಿದ್ದುಪಡಿಗಳನ್ನು ಮಾಡೋದ್ರ ಮುಖಾಂತರ ತಮ್ಮ ಸ್ವಾರ್ಥಕ್ಕಾಗಿ ಪರಿಷತ್ತಿನ ಅಧಿಕಾರವನ್ನು ಬಳಸ್ಕೊಳ್ತಾ ಇದ್ದಾರೆ. ಅವರು ಲೆಕ್ಕಪತ್ರಗಳನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಈ ರೀತಿ ಅನೇಕ ಆರೋಪಗಳು ಒಂದಾದ ಮೇಲೊಂದು ಕಳೆದ ವಾರದಲ್ಲಿ ಕೇಳ್ತಾ ಬಂದಿದ್ದೇವೆ. ಇದೆಲ್ಲವನ್ನೂ ಡೀಟೇಲ್ ಆಗಿ ಮಾಡೋದಕ್ಕೆ ಮುಂಚೆ ಒಂದು ಕುತೂಹಲಕರವಾದಂಥ ಒಂದು ಪ್ರಶ್ನೆಯಿಂದ ಆರಂಭ ಮಾಡೋಣ ಅಂತ. ನೀವು ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ನಿಂತ ದಿನದಿಂದ ಇಲ್ಲಿಯವರೆಗೆ ಕನ್ನಡದಲ್ಲಿ ಅಥವಾ ಕರ್ನಾಟಕದಲ್ಲಿ ಒಂದು ಗುಂಪು ಸತತವಾಗಿ ನಿಮ್ಮನ್ನು ವಿರೋಧಿಸ್ತಾ ಬಂದಿದೆ. ಪ್ರಗತಿಪರರು ಅಂತ ಹೇಳಿಕೊಳ್ಳುವಂತಹ ಒಂದು ಗುಂಪು ವಿರೋಧಿಸ್ತಾ ಬಂದಿದೆ. ಸೊ ಈ ವಿರೋಧವನ್ನು ನೀವು ಹೇಗೆ ನೋಡ್ತೀರಿ ಸರ್? ಒಂದು ಸಂಸ್ಥೆ ಮತ್ತು ಒಂದು ಸಂಸ್ಥೆಯ ಮುಖ್ಯಸ್ಥ ಸಮಾಜದಲ್ಲಿ ಮಹತ್ವದವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಾಗ ಮಾತ್ರ ಚರ್ಚೆಗಳು ಪ್ರಾರಂಭ ಆಗುತ್ತೆ. ಕರ್ನಾಟಕದಲ್ಲಿ ಇವತ್ತು ಕನ್ನಡಿಗ ಕರ್ನಾಟಕದ ವಿಚಾರದಲ್ಲಿ ಸಾವಿರಾರು ಸಂಖ್ಯೆಗಳಲ್ಲಿ ಸಂಘ ಸಂಸ್ಥೆಗಳಿದೆ. ಆದರೆ ಎಲ್ಲವನ್ನ ಬಿಟ್ಟು ಸಾಹಿತ್ಯ ಪರಿಷತ್ತಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದರೆ ಸಾಹಿತ್ಯ ಪರಿಷತ್ತಿಗೆ ಅಷ್ಟು ಪ್ರಾಮುಖ್ಯತೆ ಇದೆ, ಮಹತ್ವ ಇದೆ. ಜೊತೆಗೆ ಒಂದು ಸಂಸ್ಥೆ ಬೃಹದಾಕಾರವಾಗಿ ಬೆಳೀತಾ ಇರಬೇಕಾದ್ರೆ ಸಹಜವಾಗಿಯೇ ವಿವಾದಗಳು, ನೀವು ವಿವಾದಗಳು ಪ್ರಾರಂಭ ಆಗಿದೆ. ಇದು ಸಹಜ. ನಾನು ನೋಡಿ ಹೇಳ್ತೋಕ್ಕೆ ಇಷ್ಟಪಡ್ತೀನಿ. ಯಾವ ಗಿಡದಲ್ಲಿ ಹಣ್ಣುಗಳು ಬಿಟ್ಟಿರುತ್ತೆ ಆ ಗಿಡಕ್ಕೆ ಕಲ್ಲು ಹೊಡಿತಾರೆ ಹೊರತು ಬೋಳು ಮರಕ್ಕೆ ಯಾರೂ ಕಲ್ಲು ಹೊಡೆಯೋದಿಲ್ಲ. ಹಾಗಾಗಿ ಅಧ್ಯಕ್ಷರ ಬಗ್ಗೆ ಅಥವಾ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದರೆ ಸಾಹಿತ್ಯ ಪರಿಷತ್ತು ಮತ್ತು ಅಧ್ಯಕ್ಷರು ಫಲವನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಸಹಜವಾಗಿರ್ತಕ್ಕಂಥ. ಎಲ್ಲಿ ಪ್ರಗತಿ ಆಗತ್ತೆ, ಆ ಪ್ರಗತಿ ಅಥವಾ ಎಲ್ಲಿ ಬದಲಾವಣೆಗಳನ್ನು ತರ್ತೀವಿ, ಆ ಬದಲಾವಣೆಗಳು ಆಗುವಂತಹ ಸಂದರ್ಭದಲ್ಲಿ ಕೆಲವರು ಉದ್ದೇಶಪೂರ್ವಕವಾಗಿ ಇರ್ಬೋದು ಅಥವಾ ತಮ್ಮ ಅಸ್ತಿತ್ವವನ್ನು ತೋರಿಸೋದಕ್ಕೆ. ಕೆಲವರು ಏನಂದರೆ ಅದೊಂದು ಚಟ ಇದೆ, ಆವಾಗ ಸುಮ್ಮನೆ ಏನಾದ್ರು ವಿವಾದಗಳನ್ನು ಮಾಡೋದು. ಪತ್ರಿಕೆಗಳಲ್ಲಿ ಬರಬೇಕು ಅನ್ನುವಂಥ ಹುಚ್ಚಿರ್ತಕ್ಕಂಥ. ನಾನು ಸಹಿತ ಮಾಧ್ಯಮದಲ್ಲಿ 30 ವರ್ಷಗಳ ಅನುಭವ ಇದೆ.
ಇಂಥವ್ರನ್ನ ನಾನು ಅನೇಕ ಜನರನ್ನು ನಾನು ನೋಡಿದ್ದೀನಿ. ಮಾಧ್ಯಮದಲ್ಲಿ ಹೇಗೆ ಬರಬೇಕು, ಹೇಗೆ ಸುದ್ದಿಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥದಕ್ಕೆ ಕೆಲವರು ನಿಪುಣರಿದ್ದಾರೆ. ಅವ್ರಿಗೆ ಅದೇ ಕೆಲಸ. ನೀವು ಹೇಳಿದ್ರಿ ಕೆಲವು ಪ್ರಗತಿಪರರು ಅಂತಕ್ಕಂಥದ್ದು. ಅವರು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದಾರಾ? ಇವರು ಒಬ್ಬರೇನ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರತಿನಿಧಿಸ್ತಕ್ಕಂಥವ್ರು, ಬೇರೆ ಯಾರೂ ಇಲ್ವಾ? ಇವತ್ತು 4 ಲಕ್ಷ ಜನ, 4 ಲಕ್ಷ ಗೌರವಾನ್ವಿತ ಸದಸ್ಯರು ಕನ್ನಡದವರು. ಇವರು ಸಂಪೂರ್ಣವಾಗಿ ಕನ್ನಡದವರು. ಇವರು ಕನ್ನಡದ ಸದಸ್ಯರು ನಮ್ಮಲ್ಲಿದ್ದಾರೆ. ಇವ್ರದ್ದು ಸಂಖ್ಯೆ ನೋಡಿದರೆ ನೀವು ಎಷ್ಟೇ ಹೇಳಿದರೂ ಸಹಿತ 100 ಜನರ ಸಂಖ್ಯೆಕ್ಕಿಂತ ಮೀರೋದಿಲ್ಲ. 4 ಲಕ್ಷದಲ್ಲಿ ಒಂದು 100 ಜನ ಅಂದರೆ ಎಷ್ಟಾಯಿತು? 0.0000. ಹಾಗಾಗಿ ಇವರ ಬಗ್ಗೆ ನಿಜವಾಗಿಯೂ ಸಹಿತ ಆಸಕ್ತಿ ಇದ್ದರೆ, ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ, ಜೊತೆಗೆ ಕನ್ನಡ, ಕನ್ನಡಿಗ, ಕರ್ನಾಟಕದ ಬಗ್ಗೆ ಆಸಕ್ತಿ ಇದ್ದರೆ ಅದು ಆಸಕ್ತಿಯನ್ನು ಸಕಾರಾತ್ಮಕವಾಗಿ ತೋರಿಸ್ಬೇಕು. ನೀವು ಪ್ರತಿಯೊಂದು ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಅನ್ನೋ ಹಾಗೆ ಹುಡುಕ್ತಾ ಹೋಗ್ತಾ ಇದ್ದೀರ ನೀವು. ಇದೇನು ಹೊಸ್ತಲ್ಲ, ಇದು ನೀವೇ ಹೇಳಿದ್ರಿ. ಚುನಾವಣೆಯ ಮುಂಚೆ ನಾನು ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಯಾರ್ಯಾರು ಇದ್ದರು ಅನ್ನುವಂಥದ್ದನ್ನು ಸಹಿತ ನಿಮ್ಗೆ ಹೇಳ್ತೀನಿ. ನೋಡಿ, 19/11/2021 ಚುನಾವಣೆ ಇನ್ನೂ 2 ದಿನ ಇದೆ ಅಂದಾಗ ಭಾಳ ದೊಡ್ಡದಾಗಿ ಪತ್ರಿಕೆಗಳಲ್ಲಿ ಒಂದು ಪ್ರಕಟಣೆ ಮಾಡ್ತಾರೆ. ಈಗ ಯಾರ್ಯಾರ ಹೆಸರಿದೆ? ಇದೇ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯನವರು, ವಸುಂಧರಾ ಭೂಪತಿಯವರು, ಬಂಜಿಗೆರೆ ಜಯಪ್ರಕಾಶ್ ಅವರು, ಚುನಾವಣೆಗೆ ನಿಂತಿರ್ತಕ್ಕಂಥ ಮಹೇಶ್ ಜೋಶಿ ಅವರಿಗೆ ಮತವನ್ನು ಹಾಕಬೇಡಿ ಅಂತ ಹೇಳಿದರು. ನಾನು ಇದಕ್ಕೆ ಒಂದೂ ಪ್ರತಿಕ್ರಿಯೆ ಕೊಡಲಿಲ್ಲ. ನಾನು ಅವಾಗ ಅನೇಕರು ನನಗೆ ಹೇಳಿದರು, ಪತ್ರಿಕಾ ಸ್ನೇಹಿತರು ಹೇಳಿದರು, ಏನು ಸರ್ ಅವ್ರು ಇಷ್ಟು ಮಾಡ್ತಾ ಇದ್ದಾರೆ, ನೀವು ಒಂದು ಪತ್ರಿಕೆ ಒಂದು ನಿಮ್ಮ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಅಂದಾಗ ನಾನೇನು ಹೇಳಿದೆ ಗೊತ್ತಾ? ಅವ್ರು ಹೇಳಿರೋದು ಯಾರಿಗೆ? ಮತದಾರರಿಗೆ. ನನಗೆ ನೀವು ಮತ ಹಾಕೊಳ್ಳಿ ಅಂತ ಹೇಳಲಿಲ್ಲ. ಮತದಾರರು ಅವರ ಹೇಳಿಕೆಗೆ ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಮಗೆ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಗೊತ್ತಾಗತ್ತೆ ಅಂತ ಹೇಳಿದೆ. ಫಲಿತಾಂಶ ಬಂದ ಮೇಲೆ ನಮಗೇ ಗೊತ್ತಿದೆ, ಮೊದಲನೆಯ ಬಾರಿಗೆ, ನಾನು ಇದನ್ನು ಹೊಗಳಿಕೆಗೆ ಹೇಳ್ತಾ ಇಲ್ಲ, ವಾಸ್ತವಿಕವಾಗಿರ್ತಕ್ಕಂಥದ್ದು. ಯಾಕಂದರೆ ಕೆಲವರಿಗೆ ವಾಸ್ತವಿಕವಾಗಿರ್ತಕ್ಕಂಥದ್ದನ್ನು ಪದೇ ಪದೇ ಹೇಳಬೇಕು, ಇಲ್ಲವಾದರೆ ಅದು ಭ್ರಮೆಯಲ್ಲಿರ್ತಕ್ಕಂಥವ್ರು. ಇವರೆಲ್ಲರೂ ಸಹಿತ ಭ್ರಮೆಯ ಕೂಪದಲ್ಲಿರ್ತಕ್ಕಂಥವ್ರು. ಯಾರೂ ಸಹಿತ ಚುನಾವಣೆಯನ್ನು ಎದುರಿಸಿ ಬಂದಿರೋರಲ್ಲ. ಇವ್ರಿಗೇನಾದರೂ ಮಾತಾಡ್ತಕ್ಕಂಥ ನೈತಿಕತೆ ಇತ್ತು ಅಂದರೆ ಎಸ್.ಜಿ. ಸಿದ್ದರಾಮಯ್ಯನವರಾಗಲಿ, ವಸುಂಧರಾ ಭೂಪತಿಯವರಾಗಲಿ, ಬಂಜಿಗೆರೆ ಜಯಪ್ರಕಾಶ್ ಅಂತವರಾಗಲಿ, ಇವರೆಲ್ಲರೂ ನನಗೆ ಸ್ನೇಹಿತರೆ. ನಾನು ಮಾಧ್ಯಮದಲ್ಲಿದ್ದವನು. ಹೌದು, ಮಾಧ್ಯಮದಲ್ಲಿರೋದ್ರಿಂದ ಒಂದಿಲ್ಲ ಒಂದು ಹಂತದಲ್ಲಿ ನನಗೆಲ್ಲರೂ ಪರಿಚಯ ಇರ್ತಕ್ಕಂಥವ್ರು. ಸ್ನೇಹ ಬೇರೆ, ನಿಮ್ಮ ಸಿದ್ಧಾಂತ ಬೇರೆ, ಟೀಕೆ ಬೇರೆ. ಸ್ನೇಹಕ್ಕೆ ಒಂದು ಸರ್ತಿ ಗೌರವವನ್ನು ಕೊಟ್ಟು ಅದನ್ನು ಅಲ್ಲಿಗೇ ಪಕ್ಕಕ್ಕೆ ಇಡ್ತೀನಿ. ಇವರು ನಿಜವಾಗಿಯೂ ಅರ್ಹತೆಯನ್ನು ಪಡಿಬೇಕು ಅಂದರೆ ಯಾವುದೋ ನಾಮನಿರ್ದೇಶನ ಹೊಂದಿರತಕ್ಕಂಥವ್ರಾಗಿ ಯಾವುದೋ 4 ವಸೂಲಿ ಮಾಡಿಕೊಂಡು ಬೇರೆಯವ್ರ ಹತ್ರ ವಸೂಲಿಯಿಂದ ಬಂದಿರತಕ್ಕಂಥವ್ರು. ವಸೂಲಿ ಅಂದರೆ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ತಮಗೆ ಗೊತ್ತಿದೆ, ಹೌದು, ಲಾಬಿ ಮಾಡಿ ಅಂತಕ್ಕಂಥ. ಹೌದು, ಇನ್ನೊಂದು ವಸೂಲಿ ಅನ್ನುವಂಥದ್ದು ಬೇರೆ ಶಬ್ದ ಬರುತ್ತೆ. ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಹೌದು, ಒತ್ತಾಯವನ್ನು ಮಾಡಿ ಯಾವುದೋ ಒಂದು ಗುಂಪುಗಳ ಜೊತೆಗೆ ಇದು ಮಾಡಿಕೊಂಡು ನಾಮನಿರ್ದೇಶನ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಲ್ದೆ ಮಾತನಾಡ್ತಕ್ಕಂಥದ್ರಲ್ಲಿ ಏನು ದೊಡ್ಡ ಸ್ಥಿಕ್ಕಿದೆ? ನಿಮಗೆ ನಿಜವಾಗ್ಲೂ ಸಾಹಿತ್ಯ ಪರಿಷತ್ತಿನಲ್ಲಿ ನಾನಿವತ್ತು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರಾಗಲಿ, ಬಂಜಿಗೆರೆಯವರಾಗಲಿ, ಇನ್ನು ಮುಂದಿನ ವರ್ಷ ಚುನಾವಣೆ ಬರುತ್ತೆ, ಬನ್ನಿ ಚುನಾವಣೆಗೆ ನಿಂತ್ಕೊಳ್ಳಿ, ನಿಮ್ಮ ಸಿದ್ಧಾಂತವನ್ನು ಹೇಳಿ. ಆವಾಗ ನಾನು ಗೆದ್ದ ಮೇಲೆ ಭೇಷ್ ಅಂತ ಹೇಳ್ತೀನಿ. ಯಾಕಂದರೆ ಜನರನ್ನು ಎದುರಿಸಿ ಬಂದಿರತಕ್ಕಂಥವ್ರಂತ. ಯಾವುದೋ 4 ಮೂಲೆಯಲ್ಲಿ ಕೂತ್ಕೊಂಡು ಯಾವುದೋ ಹೋಟೆಲಲ್ಲಿ ನಿಮ್ಮ ಗುಂಪುಗಳನ್ನು ಸೇರಿಸ್ಕೊಂಡು, ಅದು ಬರೀ ಸುಳ್ಳುಗಳ ಸರಮಾಲೆ. ಮೊದಲನೇದಾಗಿ ನೀವು ಹೇಳಿದ್ರೆ ಸರ್ವಾಧಿಕಾರಿ ಅಂತ. ಏನು ಸರ್ವಾಧಿಕಾರಿ ಅಂದರೆ? ಒಂದು ನಿರ್ಣಯವನ್ನು ತೆಗೆದುಕೊಂಡಾಗ ನಿರ್ಣಯವನ್ನು ತೆಗೆದುಕೊಳ್ಳಿಲ್ಲ ಅಂದರೆ ನಿರ್ಣಯವನ್ನು ತೆಗೆದುಕೊಳ್ಳದೆ ಇರತಕ್ಕಂಥ ಏನು ಅಸಮರ್ಥ ಅಂತ ಹೇಳ್ತಾರೆ. ನಿರ್ಣಯಗಳನ್ನು ಸ್ಪಷ್ಟವಾಗಿ ತೊಗೊಂಡ್ರೆ ಸರ್ವಾಧಿಕಾರಿ ಅಂತ ಹೇಳ್ತಾರೆ. ನೋಡಿ, ಕೆ.ಎಸ್. ನರಸಿಂಹಸ್ವಾಮಿಗಳು ಒಂದು ಮಾತು ಹೇಳ್ತಾರೆ, ಭಾಳ ಅದ್ಭುತವಾಗಿರ್ತಕ್ಕಂಥ ಕವನ ಹೇಳ್ತಾರೆ. ಮಳೆ ಬಂದರೆ
ಅಯ್ಯೋ ಮಳೆ ಅಂತ, ಬೇಸಿಗೆ ಬಂದರೆ ಅಯ್ಯೋ ಸೆಕೆ, ಹೌದು, ಚಳಿಗಾಲ ಬಂದರೆ ಅಯ್ಯೋ ಚಳಿಗಾಲ. ನೀವು ಯಾವ ಕಾಲನ್ನು ಒಪ್ತೀರ? ನೀವು ಅಂಥವ್ರು. ನೀವು ಆ ಚಳಿಗಾಲವನ್ನು, ಮಳೆಗಾಲವನ್ನು, ಬೇಸಿಗೆ ಕಾಲವನ್ನು, ಆ ಸೌಂದರ್ಯವನ್ನು, ಕಾಲ ಬದಲಾಗಿರ್ತಕ್ಕಂಥ ಸೌಂದರ್ಯವನ್ನು ಅನುಭವಿಸದೆ ಯಾವುದೋ ಕೂಪ ಮಂಡುಕ ಥರ ಕೂತ್ಕೊಂಡು ಮಾತನಾಡ್ತಕ್ಕಂಥವ್ರು. ಹಾಗಾಗಿ ಇಂಥವ್ರಿಗೆ ನಾನು ಉತ್ತರವನ್ನೇ ಕೊಡಬಾರ್ದು. ಆದರೆ ನೀವು ಪ್ರಶ್ನೆ ಕೇಳೋದಕ್ಕೋಸ್ಕರ ಉತ್ತರ ಕೊಡ್ತಾ ಇದ್ದೀನಿ. ಯಾಕಂದರೆ ಇರಬೇಕು, ಟೀಕಾಕಾರರು ಇರಬೇಕು. ದಾಸರು ಹೇಳಿದಾಗೆ ಟೀಕಾಕಾರರು ಇರಬೇಕು. ಆದರೆ ಟೀಕೆಗೂ ಸಹಿತ ಒಂದು ಅರ್ಥ ಇರಬೇಕು. ಈಗ ಸರ್ವಾಧಿಕಾರ ಅಂದರೆ ಏನು ಅದರ ಅರ್ಥ? ಯಾರು ನಮ್ಮಲ್ಲಿ ಶಿಸ್ತು ತಂದರೆ ಸರ್ವಾಧಿಕಾರನ, ಸಮಯ ಪ್ರಜ್ಞೆಯನ್ನು ತಂದೆ ಸರ್ವಾಧಿಕಾರನ, ಜೊತೆಗೆ ಕಾಲಕ್ಕೆ ತಕ್ಕಂತೆ ನಾವು ಆಡಳಿತ ಪಾರದರ್ಶಕವಾಗಿರಬೇಕು, ಸಮರ್ಥವಾಗಿರಬೇಕು, ಶಕ್ತಿಯುತವಾಗಿರಬೇಕು ಅನ್ನುವಂಥ ಬದಲಾವಣೆಗಳನ್ನು ತಂದರೆ ಅದು ಸರ್ವಾಧಿಕಾರವೇ? ಎರಡನೇದಾಗಿ ತಿದ್ದುಪಡಿ ತರಬೇಕಾದ್ರೂ ಸಹಿತ ಒಂದು ವ್ಯವಸ್ಥೆ ಇದೆ, ಒಂದು ಪದ್ಧತಿ ಇದೆ. ನಾನು ಒಬ್ಬನೇ ತಿದ್ದುಪಡಿ ಮಾಡೋದಕ್ಕಾಗೋದಿಲ್ಲ. ನನಗನ್ಸೋ ಮಟ್ಟಿಗೆ ಇವರು ಸಹಿತ, ಸಿದ್ದರಾಮಯ್ಯನವರು ಸಹಿತ ಯಾವುದೋ ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿದ್ದರು ಅವರು. ಯಾಕಂದರೆ ಇವರು ಯಾವುದು ಅಧ್ಯಕ್ಷ ಆಗಿದ್ದನ್ನು ಅಂತ ಅಂದರೆ ಮಹತ್ವದ ಕೆಲಸವನ್ನು ಮಾಡಲಿಲ್ಲ. ಹಾಗಾಗಿ ಇವರು ಯಾವ ಅಧ್ಯಕ್ಷರಾಗಿದ್ದನ್ನು ನನಗೆ ಗೊತ್ತಿಲ್ಲ. ಇವತ್ತು ದೂರದರ್ಶನ ಅಂದರೆ ಇವತ್ತಿನವರೆಗೂ ಮಹೇಶ್ ಜೋಶಿ ಅಂತ ಹೇಳ್ತಾರೆ. ಯಾಕಂದರೆ ನನ್ನ ಜೊತೆ ಅಥವಾ ನನ್ನಕ್ಕಿಂತ ಹಿಂದೆ ಎಷ್ಟು ಜನ ನಿರ್ದೇಶಕರಾಗಿದ್ದರು, ನಾನು ಬಿಟ್ಟ ಮೇಲೆ ಎಷ್ಟು ಜನ ನಿರ್ದೇಶಕರಾಗಿದ್ದಾರೆ. ಇವತ್ತುವರೆಗೂ ಸಹಿತ ಕರ್ನಾಟಕದಲ್ಲಿ ಹೋದರೆ, ಸರ್ ದೂರದರ್ಶನದಲ್ಲಿ ಕಾಣ್ತಾನೆ ಇಲ್ವಲ್ಲ ಸರ್ ನೀವು ಅಂತ. ಆದರೆ ದೂರದರ್ಶನದಲ್ಲಿ ಹೇಗೆ ಬದಲಾವಣೆ ತಂದರೆ ಅದೇ ಥರ ಸಾಹಿತ್ಯ ಪರಿಷತ್ತಲ್ಲೂ ಬದಲಾವಣೆ ತರ್ತಾ ಇದ್ದೀರಾ ಅಂತಕ್ಕಂಥದ್ದು ಹೇಳ್ತವ್ರು ಯಾರು ಅಂದರೆ ಸಾಮಾನ್ಯ ಜನರು, ನಿಜವಾದ ಕನ್ನಡವನ್ನು ಕಟ್ಟುವಂಥವ್ರು. ಇವರು 4 ಗೋಡೆಗಳ ಮಧ್ಯ ಒಂದು 10 ಜನರ ಗುಂಪನ್ನು ಕೂಡಿಸ್ಕೊಂಡು ಏನೋ ಬಹುಪರಾಕ್ ಅನ್ನುವಂಥವ್ರಲ್ಲ. ನಿಜವಾದ ಕನ್ನಡದ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು. ಅಂಥವರಿಂದ ನಾವು ಭೇಷಣಿಸ್ಕೋಬೇಕು. ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ ಕಳೆದ 2-3 ದಿನಗಳಲ್ಲಿ ಕೇಳಿ. ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ಯಾಕಂದರೆ ಅವರ ಹೇಳಿಕೆಗೆ ನಾನು ಉತ್ತರವನ್ನು ಕೊಟ್ಟು ಅವರ ಮಟ್ಟಕ್ಕಿಂತ ಕೆಳಗಡೆ ಹೋಗ್ತಕ್ಕಂಥ ವ್ಯಕ್ತಿ ಆಗಬಾರ್ದು ಅನ್ನುವಂಥದ್ದು. ಆದರೂ ಸಹಿತ ನೀವು ಸಹಿತ ಒಬ್ಬ ಮಾಧ್ಯಮದ ಪ್ರತಿನಿಧಿಯಾಗಿ, ನಾನು ಮಾಧ್ಯಮದಲ್ಲಿ 30 ವರ್ಷಗಳ ಕಾಲ ಅನೇಕ ಮಾಧ್ಯಮದವರಿಗೆ ನಾನು ಶಿಕ್ಷಣವನ್ನು ಕೊಟ್ಟಿದ್ದೀನಿ, ತರಬೇತಿಯನ್ನು ಕೊಟ್ಟಿದ್ದೀನಿ. ಯಾವ ತರಹ ಪ್ರಶ್ನೆಗಳನ್ನು ಕೇಳಬೇಕು ಅನ್ನುವಂತಹ ತರಬೇತಿಯನ್ನು ಕೊಟ್ಟಿದ್ದೀನಿ. ಹಾಗಾಗಿ ಇದನ್ನು ಕೇಳಿದಾಗ ನನ್ನ ಕರ್ತವ್ಯದ ಹಿನ್ನೆಲೆಯಲ್ಲಿ ಇದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಈಗ ನೀವು ತಿದ್ದುಪಡಿಗಳು ಬಂತು, ಅದರಲ್ಲಿ ಬಹಳ ಮುಖ್ಯವಾಗಿ ಕೇಳಿಬಂದಿರುವಂಥ ಆರೋಪಗಳು ಅಂತಂದರೆ ಈ ನಿಬಂಧನೆಗಳ ತಿದ್ದುಪಡಿಯಲ್ಲಿ ಜಿಲ್ಲಾಧ್ಯಕ್ಷರ ನೇಮಕಾತಿಯಲ್ಲಿ ನೀವು ಅಧಿಕಾರ ಕೇಂದ್ರೀಕರಣ ಮಾಡ್ಕೊಂಡ್ಬಿಟ್ರಿ ಅನ್ನುವಂಥದ್ದು ಒಂದು. ಅದು ಮತ್ತು ಎರಡನೇದು ನಾಮನಿರ್ದೇಶಿತ ಸದಸ್ಯರ ಸದಸ್ಯತ್ವವನ್ನು ರದ್ದು ಮಾಡುವಂಥ ಅಧಿಕಾರವನ್ನು ನೀವು ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಡ್ರಿ ಅನ್ನುವಂಥದ್ದು ಒಂದು. ಒಂದನೇದಾಗಿ ನಿಮಗೆ ನಾಮನಿರ್ದೇಶನ ಅಂತ ಹೇಳಿದ್ರೆ, ನಿಮ್ಮ ಪ್ರಶ್ನೆಯಲ್ಲಿ ನಿಮಗೆ ಉತ್ತರ ಇದೆ. ಹೌದು. ನಾಮನಿರ್ದೇಶನ ಅಂದರೆ ನಾಮಿನೇಷನ್. ಇದು ನಾಮನಿರ್ದೇಶನ ಮಾಡಬೇಕಾದ್ರೆ ಇಷ್ಟು ಅವಧಿಗೆ ಅಷ್ಟಾಯಿತು ಅನ್ನುವಂಥದ್ದು ಕೆಲವು ಸಂದರ್ಭದಲ್ಲಿ ಇರೋದಿಲ್ಲ. ಎರಡನೇದಾಗಿ ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅನ್ನುವಂಥದ್ದು ಮಾಡ್ತಾರೆ. ಡಾಕ್ಟರ್ ಆಫ್ ಪ್ಲೆಜರ್ ಅಂದರೆ ಆನಂದ ಸಿದ್ಧಾಂತ ಅಂತಕ್ಕಂಥದ್ದು. ಇವ್ರಿಗೆ ಅರ್ಥನೇ ಆಗಿಲ್ಲ. ಇವಾಗ ಉದಾಹರಣೆಗೆ ನಾನು ಇಲ್ಲಿ ಚುನಾಯಿತ ಅಧ್ಯಕ್ಷ. ನಾನು 3 ಜನರನ್ನು ನನ್ನ ಪದಾಧಿಕಾರಿಗಳು ಅಂತ ನಾಮನಿರ್ದೇಶನ ಮಾಡ್ಕೊಳ್ತಕ್ಕಂಥ ಅಧಿಕಾರ ಇದೆ. 2 ಗೌರವ ಕಾರ್ಯದರ್ಶಿಗಳು ಮತ್ತು ಇನ್ನೊಬ್ಬರು ಗೌರವ ಕೋಶಾಧ್ಯಕ್ಷರು. ಅವರಿಗೆ ನಾನು ಆದೇಶ ಕೊಡಬೇಕಾದ್ರೆ ನಿಮ್ಮನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದ್ದೀನಿ ಅಂತ ಹೇಳ್ತೀನಿ ಹೊರತು 5 ವರ್ಷ 10 ವರ್ಷ ಅಂತ ಹೇಳಲ್ಲ. ನನ್ನ ಪೀರಿಯಡ್ ಇರೋದೇ ಅಷ್ಟು. ಅದಕ್ಕೆ ಮುಂದಿನ ಆದೇಶ ಅಂದರೆ ಅದು 1 ನಿಮಿಷನೂ ಆಗ್ಬೋದು, ವಾಪಸ್ ತಗೋಬೋದು ಅದನ್ನ. ಎರಡನೇದಾಗಿ ಪೂರ್ತಿ ಅವಧಿಯಲ್ಲಿರೋವರೆಗೂ ಇರ್ಬೋದು. ಅದು ಕಾನೂನೊಂದು. ಈಗ ಉದಾಹರಣೆಗೆ ನಾನೇ DB ಕಲ್ಮಣ್ಕರ್ ಅವರು ವಿಧಾನ ಪರಿಷತ್ತಿನಲ್ಲಿ ಸಭಾಪತಿಗಳಾಗಿದ್ದರು. ಅವರಿಗೆ ನಾನು ಆಪ್ತ ಕಾರ್ಯದರ್ಶಿಯಾಗಿದ್ದೆ. ಆವಾಗ ಅವ್ರು ಏನು ಹೇಳೋರು ಆದೇಶ ಅಂದರೆ
ಮುಂದಿನ ಆದೇಶದವರೆಗೆ ಅಥವಾ ಕಲ್ಮಣ್ಕರ್ ಅವರ ಅವಧಿ ಎಲ್ಲಿವರೆಗಿರುತ್ತೆ ಅಲ್ಲಿಯವರೆಗೆ ಅನ್ನುವಂಥದ್ದು ಸ್ಪಷ್ಟ. ಮುಂದಿನ ಆದೇಶ ಅಂದರೆ ನನಗೆ ಯಾವುದೇ ಕಾನೂನಾತ್ಮಕವಾಗಿ ಹಕ್ಕು ಬರಲ್ಲ. ನಾಳೆನೇ ಇದು ಅವರ ಪ್ಲೆಜರಲ್ಲಿ, ಡಾಕ್ಟ್ರಿನ್ ಆಫ್ ಪ್ಲೆಜರ್. ಈ ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅನ್ನುವಂಥದ್ದು ಇದೆಯಲ್ಲ, ಇದು ಕಾನೂನಾತ್ಮಕವಾಗಿ ಎತ್ತಿ ಹಿಡಿದಿರ್ತಕ್ಕಂಥದ್ದು. ಇದು ಸಂವಿಧಾನದ ವಿರುದ್ಧ ಅಲ್ಲ. ಅವ್ರು ಹೇಳೋದು ಆನಂದ ಸಿದ್ಧಾಂತ ಅನ್ನೋದು ರಾಷ್ಟ್ರಪತಿಗಳಿಗಷ್ಟೇ ಇರುವಂತಹ ಒಂದು ಪರಮಾಧಿಕಾರ, ಅದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದನ್ನೇ ಹೇಳ್ತಾ ಇರೋದು. ನಿಮಗೆ ಇವಾಗ ಒಂದು ನಮ್ಮದೇ ಆಗಿರ್ತಕ್ಕಂಥ ಒಂದು ಹೈಕೋರ್ಟ್ 2025 ಆಗಿರ್ತಕ್ಕಂಥ ಒಂದು ತೀರ್ಪನ್ನು ನಿಮಗೆ ಕೊಡ್ತೀನಿ. ಆನಂದ ಸಿದ್ಧಾಂತ ಅಂದರೆ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ, ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಂತಕ್ಕಂಥದ್ದು. ಈಗ ಉದಾಹರಣೆಗೆ ಮುಖ್ಯಮಂತ್ರಿಗಳು ಅನೇಕ ನಾಮನಿರ್ದೇಶನವನ್ನು ಮಾಡಿರ್ತಾರೆ. ಉದಾಹರಣೆಗೆ ತಮಗೂ ಗೊತ್ತಿದೆ, ನೀವು ಮಾಧ್ಯಮದಲ್ಲಿದ್ದಿರಿ, ಹಿಂದಿನ ಅಧ್ಯಕ್ಷರು ನಾಮನಿರ್ದೇಶನವನ್ನು ಮಾಡಿದಾಗ ಸರ್ಕಾರ ಅವಧಿ ಹೋದಾಗ ಇಲ್ಲ ನಾನು ರಿಸಿಗ್ನೇಷನ್ ಕೊಡಲ್ಲ ಅಂತಂದರು. ಅವ್ರ ಹೆಸರು ಹೇಳಲ್ಲ ನಾವು. ಆಮೇಲೆ ಅವರು ಅದನ್ನು ಸರ್ಕಾರ ತೆಗೆದಾಯಿತು. ಮತ್ತು ಇವೆಲ್ಲವೂ ಇದೆ, ನಿಮಗೆ ಗೊತ್ತಿದೆ. ಹಾಗಾಗಿ ನಾಮನಿರ್ದೇಶನ ನಾನು ಮಾಡಿರ್ತಕ್ಕಂಥದ್ದು ಖಂಡಿತವಾಗಿಯೂ ನನ್ನ ಡಾಕ್ಟ್ರಿನ್ ಆಫ್ ಪ್ಲೆಜರಲ್ಲಿ ಇರುತ್ತೆ. ಇದು ಕಾನೂನಾತ್ಮಕವಾಗಿರ್ತಕ್ಕಂಥದ್ದು. ಡಾಕ್ಟ್ರಿನ್ ಆಫ್ ಪ್ಲೆಜರಲ್ಲಿ ನಾವು ಅದನ್ನೇ ಹೇಳೋದು, ಮುಂದಿನ ಆದೇಶ ಅಂದಾಗ ಇಷ್ಟೇ ಅವಧಿ ಅನ್ನುವಂಥದ್ದು ಇರೋದಿಲ್ಲ, ಕಾರಣ ಕೊಡೋ ಹಾಗಿಲ್ಲ. ಅದು ಕಾನೂನಾತ್ಮಕವಾಗಿ ಹೇಳಿರ್ತಕ್ಕಂಥದ್ದು. ನಿಮಗೆ ಬೇಕಾದ್ರೆ ಅದನ್ನು ಕೊಡ್ತೀನಿ, ಅದನ್ನು ತೋರಿಸಿ ಬೇಕಾದ್ರೆ. ಇವಾಗ ನಾನು ನಿಮಗೆ ಇದು ಖಂಡಿತವಾಗಿ ತೋರಿಸ್ತೀನಿ. ಹಾಗಾಗಿ ಕಾನೂನಾತ್ಮಕವಾಗಿಯೇ ನಾನು ಮಾಡ್ತಾ ಇರೋದೆಲ್ಲೂ. ಎರಡನೇದಾಗಿ ಎಲ್ಲಕ್ಕಿಂತ ಭಾಳ ಮುಖ್ಯ ಅಂದರೆ, ತಾವು ಮೂಲಭೂತವಾಗಿ ಇವರು ಯಾರು ಇದ್ರ ಬಗ್ಗೆ ಮಾತನ್ನು ಹೇಳ್ತಾ ಇದ್ದಾರೆ, ಅವ್ರಿಗೆ ಹಿನ್ನೆಲೆನೂ ಗೊತ್ತಿಲ್ಲ, ಹೇಗೆ ತಿದ್ದುಪಡಿ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ನಮ್ಮಲ್ಲಿ ತಿದ್ದುಪಡಿ ಆಗಬೇಕಾದ್ರೆ ಭಾಳ ಸ್ಪಷ್ಟವಾಗಿದೆ. 27ರಲ್ಲಿ ದಯವಿಟ್ಟು ತೋರಿಸಿ, ನಿಬಂಧನೆ 27. ತಿದ್ದುಪಡಿಗಳು ಉಪವಿಧಿಗಳ ತಿದ್ದುಪಡಿಗೆ ಸಂಬಂಧಿಸಿದಂತೆ ಕಾನೂನಾತ್ಮಕವಾಗಿ ಸೂಕ್ತ ಸಲಹೆ ಸೂಚನೆಗಳನ್ನು ಪರಿಷತ್ತಿಗೆ ನೀಡಲಿಕ್ಕಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಕನ್ನಡದಲ್ಲಿ ಗಣನೀಯ ಸೇವೆ ಸಾಧನೆಗೈದ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರನ್ನು ಒಳಗೊಂಡಂತೆ 8 ಜನ ಸದಸ್ಯರ ಒಂದು ತಿದ್ದುಪಡಿ ಸಲಹಾ ಸಮಿತಿಯನ್ನು ಕೇಂದ್ರ ಪರಿಷತ್ತಿನ ಅಧ್ಯಕ್ಷರು ರಚಿಸತಕ್ಕದ್ದು. ಸೊ ಏಕಪಕ್ಷೀಯವಾಗಿ ಇರೋದಿಲ್ಲ ಅದು ಅನ್ನೋದು ಸರಿ, ಇದನ್ನು ಹೇಳ್ತಾ ಇದ್ದೀನಿ ನಾನು. ಯಾವ ಧ್ಯೇಯೋದ್ದೇಶ ನಿಯಮ ನಿಬಂಧನೆಗಳಿಗೆ ಅಪೇಕ್ಷಿತ ತಿದ್ದುಪಡಿಯನ್ನು ತರಬಯಸಲಾಗುತ್ತದೆಯೋ ಅವುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಕೇಂದ್ರ ಪರಿಷತ್ತಿನ ಅಧ್ಯಕ್ಷರು ತಿದ್ದುಪಡಿ ಸಮಿತಿಯ ಅಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಒಂದು ಮನವಿ ಪತ್ರಗಳನ್ನು ಕಳಿಸತಕ್ಕದ್ದು. ಇವೆಲ್ಲವೂ ಮಾಡಿದೆ. ಈಗಿನ ತಿದ್ದುಪಡಿ ಸಮಿತಿಯಲ್ಲಿ ನ್ಯಾಯಮೂರ್ತಿಗಳಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸಿ ಕನ್ನಡವೇ ಮಾತೃಭಾಷೆ ಆಗಿರ್ತಕ್ಕಂಥ, ಜೊತೆಗೆ ಇವತ್ತು ಗಡಿನಾಡಿನಲ್ಲಿರ್ತಕ್ಕಂಥ ಜಸ್ಟಿಸ್ ಪಾಶ್ಚಾಪುರ್ ಅವರ ನೇತೃತ್ವದಲ್ಲಿ ಈ ತಿದ್ದುಪಡಿ ಸಲಹಾ ಸಮಿತಿ ಆಗಿದೆ. ಅದರಲ್ಲಿ ನಿವೃತ್ತ ಜಿಲ್ಲಾ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಶಿವಲಿಂಗೇಗೌಡರಿದ್ದಾರೆ. ಅವರು ಕನ್ನಡದಲ್ಲಿ ಅತಿ ಹೆಚ್ಚು ತೀರ್ಪನ್ನು ಕೊಟ್ಟು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಪುರಸ್ಕಾರವನ್ನು ಹೊಂದಿದ್ದಾರೆ. ಇವರೆಲ್ಲರೂ ಸಹಿತ ಕಾನೂನು ಬಲ್ಲವರು ಅಲ್ಲ. ಇವರು ಏನು ನಮ್ಮ ಸಮಾನ ಮನಸ್ಕರು, ಪ್ರಗತಿಪರರು ಮಾತ್ರ ಕಾನೂನಿನ ಮಹಾಪಂಡಿತರು ಅಂತ ಅಂದ್ಕೊಂಡಿದ್ದಾರೆ. ಇವರು ಯಾರೂ ಸಹಿತ ಅಲ್ಲ ಅಂತ. ಎರಡನೇದಾಗಿ ಈ ಕಮಿಟಿಯಲ್ಲಿ, ಈ ಸಮಿತಿಯಲ್ಲಿ ಚುನಾವಣಾ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರೋರಿದ್ದಾರೆ. ಸಹಕಾರ ಇಲಾಖೆಯಲ್ಲಿ ನಿವೃತ್ತರಾಗಿರ್ತಕ್ಕಂಥವರಿದ್ದಾರೆ. 2 ಅಡ್ವೊಕೇಟ್ಸ್ ಇದ್ದಾರೆ. ಸಾಹಿತ್ಯ ಪರಿಷತ್ತಿನಿಂದ 4 ಜನ, ಅದರಲ್ಲಿ 2 ಚುನಾಯಿತ ಅಧ್ಯಕ್ಷರು ಮತ್ತು 2 ನಾಮನಿರ್ದೇಶನ ಅಧ್ಯಕ್ಷರು. ಅಂದರೆ ನಾವು ಹೇಳ್ತಕ್ಕಂಥ ಸಾಮಾಜಿಕ ನ್ಯಾಯನೂ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಹಿಂದುಳಿದ ವರ್ಗದವರು ಮತ್ತು ನಮ್ಮ ಶೆಡ್ಯೂಲ್ ಕ್ಯಾಸ್ಟ್ ಇರ್ತಕ್ಕಂಥವ್ರು, ಅವರು ಪ್ರತಿನಿಧಿಗಳು ಇದ್ದಾರೆ. ಅವರೆಲ್ಲರೂ ಸಹಿತ ಕಣ್ಣು ಮುಚ್ಚಿಕೊಂಡು ನಾನೇನು ಹೇಳ್ಬಿಡ್ತೇನೆ ಅದಕ್ಕೆ ಸಹಿ ಮಾಡಿಬಿಡ್ತಾರ. ಜೊತೆಗೆ ಇದರ ಬಗ್ಗೆ ಚರ್ಚೆ ಆಗಿದೆ. ಚರ್ಚೆ ಆಗಿ ಎಲ್ಲರೂ ಸಹಿತ ಒಪ್ಪದ ಮೇಲೇ ಇದು ಮುಂದೆ ಹೋಗ್ತಕ್ಕಂಥದ್ದು.
ಅಂದರೆ ಪರಿಷತ್ತಿನ ನಿಬಂಧನೆಗಳಿಗೆ ಸಂವಿಧಾನಕ್ಕೆ ಅನುಗುಣವಾಗಿಯೇ ಪ್ರೋಸೆಸ್ ಆಗಿದೆ. ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಹ್ಮ್ 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 ಆಮೇಲೆ ನಾನು ಅಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲೂ ಸಹಿತ ನಾನು ಯಾತಕ್ಕೆ ಅನ್ನುವಂಥದ್ದು ಹೇಳಿದ್ದೀನಿ ನಾನು. ಒಂದನೇದಾಗಿ ಇದು ಯಾತಕ್ಕೆ ಅಂದರೆ ಸಾಹಿತ್ಯ ಪರಿಷತ್ತಿನ ಆಡಳಿತ ಸುಸೂತ್ರವಾಗಿ ನಡೆಯೋದಕ್ಕೆ. ಉದಾಹರಣೆಗೆ ನೀವು ಹೇಳಿದ್ರಿ, ಕೆಲವು ಅನಿರೀಕ್ಷಿತವಾಗಿರ್ತಕ್ಕಂಥ ಘಟನೆಗಳು ನಡೀತೆ. ಅವು ನಮಗೆ ನಾವು ನಡೀತಾನೆ ಗೊತ್ತಾಗತ್ತೆ, ಇಲ್ವರ ಅನುಭವದಲ್ಲಿ ಗೊತ್ತಾಗತ್ತೆ ನಮಗೆ, ಇಲ್ವರ ಆ ಘಟನೆಗಳು ನಡೆದಾಗ ಗೊತ್ತಾಗತ್ತೆ. ಉದಾಹರಣೆಗೆ ಇಲ್ಲಿಯವರೆಗೆ ಚುನಾಯಿತ ಅಧ್ಯಕ್ಷರು ನಿಧನರಾಗಿರಲಿಲ್ಲ, ಅಕಾಲಿಕ ಮರಣವನ್ನು ಹೊಂದಿರಲಿಲ್ಲ. ಓಕೆ. ಮೊದಲನೇ ಬಾರಿಗೆ ನಮಗೆ ಗಡಿ ರಾಜ್ಯವಾಗಿರ್ತಕ್ಕಂಥ ಕೇರಳದಲ್ಲಿ ನಮ್ಮ ಚುನಾಯಿತ ಅಧ್ಯಕ್ಷರು ಕನ್ನಡದ ಕಾರ್ಯಕ್ರಮದಲ್ಲೇ ಭಾಗವಹಿಸ್ತಾ ಇರಬೇಕಾದ್ರೆ, ಅದು ಅರಳಿ ನಾಗರಾಜ್ ಅವರು, ನಮ್ಮ ಮೊದಲನೆಯ ತಿದ್ದುಪಡಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅರಳಿ ನಾಗರಾಜ್ ಅವರು. ಅರಳಿ ನಾಗರಾಜ್ ಅವರು ಕೇರಳಕ್ಕೆ, ಅದು ಕಾಸರಗೋಡಿಗೆ ಒಂದು ಕನ್ನಡದ ಕಾರ್ಯಕ್ರಮಕ್ಕೆ ಹೋದಾಗ ಅವರನ್ನು ಭೇಟಿಯಾಗಿ ಅವರಿಗೆ ಹಾರ ಹಾಕ್ತಾ ಇರಬೇಕಾದ್ರೆ ಕುಸಿದು ಬಿದ್ದರು. ಓಕೆ. ಅಲ್ಲೇ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಯಿತು. ಆ್ಯಂಬ್ಯುಲೆನ್ಸ್ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಇಲ್ಲ, ಅವರು ಅಲ್ಲೇ ಮರಣ ಹೊಂದಿದ್ರು. ಅವರು ಚುನಾಯಿತ ಅಧ್ಯಕ್ಷರು. ಆ ಚುನಾಯಿತ ಅಧ್ಯಕ್ಷರನ್ನು ಹೇಗೆ ತುಂಬಬೇಕು ಅನ್ನುವಂಥ ನಿಬಂಧನೆಯಲ್ಲಿ ಇಲ್ಲ. ಒಂದು ಚುನಾವಣೆ ಮಾಡಬೇಕು, ಚುನಾವಣೆ ಮಾಡೋದಕ್ಕೆ ಸರ್ಕಾರ ಒಪ್ಪಲ್ಲ. ಇದು ನಾವು ಮಾಡತಕ್ಕಂಥ ಚುನಾವಣೆ ಅಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತು ಸರ್ಕಾರಕ್ಕೆ ಬರೀಬೇಕು. ಆ ಚುನಾವಣೆ ಮಾಡ್ತಕ್ಕಂಥದ್ದಿದೆಯಲ್ಲ, ಭಾಳ ದೊಡ್ಡ ಪ್ರಾಸೆಸ್ ಅದು. ಅದು ಮತ್ತೆ ಏನಾಗಬೇಕು ಅಂತಂದರೆ ಮತದಾರರ ಪಟ್ಟಿ ಆಗಬೇಕು, ಅದು ಆಗದೆ ಇರತಕ್ಕಂಥದ್ದು. ಹಾಗಾಗಿ ಅವಾಗ ಏನು ಮಾಡಬೇಕು, ನಮಗೆ ಒಂದು ಉಪಸಮಿತಿಯನ್ನು ನಾನು ಮಾಡ್ತಕ್ಕಂಥ ಒಂದು, ಅದಕ್ಕೆ ಒಂದು ಏನಿದೆ ಅಂದರೆ, ಯಾವುದೋ ಒಂದು ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಘಟನೆಗಳು ನಡೆದಾಗ ಅದಕ್ಕೆ ತಾತ್ಕಾಲಿಕವಾಗಿ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಒಂದು ತಜ್ಞರ ಉಪಸಮಿತಿಯನ್ನು ಮಾಡಿ ಅವ್ರ ಸಲಹೆ ತಗೊಳ್ಳಿ ಅಂತ ಹೇಳ್ತಾರೆ. ನನಗೆ ಹೊಸ್ತಿದು. ಹಾಗಾಗಿ ನ್ಯಾಯಮೂರ್ತಿ ಶಿವಲಿಂಗೇಗೌಡರ ನೇತೃತ್ವದಲ್ಲಿ ನಾನು ಒಂದು ಸಮಿತಿ ಮಾಡಿ ಈ ಥರ ಆಗಿದೆ ಸರ್, ಏನು ಮಾಡಬೇಕು ಅಂತ ಕೇಳಿದೆ. ಆವಾಗ ಅವ್ರು ಹೇಳಿದ್ರು, ಎರಡು ರೀತಿಯಲ್ಲಿ ಹೇಳಿದರು. ಇದು ಮುಂದೆ ತಿದ್ದುಪಡಿ ಆಗುವವರೆಗೆ ನೀವು ತಿದ್ದುಪಡಿಯಲ್ಲಿ ತರಲೇಬೇಕು ಅಂತ ಹೇಳಿದರು. ತಿದ್ದುಪಡಿ ತರಲೇಬೇಕು ಅಂತ, ಇಲ್ವಾರಿ ಇದಕ್ಕಾಗೋದಿಲ್ಲ ಅಂತ. ಅವಾಗೇನು ಹೇಳಿದರು ಅಂದರೆ, ನೀವು ನನಗೆ ಅಂದರೆ ಒಂದು ಜಿಲ್ಲೆ ಆಗಲಿ ಅಥವಾ ಒಂದು ಗಡಿ ಪ್ರದೇಶ ಆಗಲಿ, ಒಬ್ಬ ಮತದಾರ 2 ಮತಗಳನ್ನು ಚಲಾವಣೆ ಮಾಡ್ತಾರೆ. ಒಂದನೇದು ಆಯಾ ಗಡಿಯ ಅಧ್ಯಕ್ಷರನ್ನು ಅಥವಾ ಆಯಾ ಜಿಲ್ಲೆಯ ಅಧ್ಯಕ್ಷರನ್ನು, ಇನ್ನೊಂದು ನನಗೆ ರಾಜ್ಯಾಧ್ಯಕ್ಷರನ್ನು. ನಾನು ಇವತ್ತು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಚುನಾಯಿತನಾಗಿರೋನು. ಜಿಲ್ಲಾಧ್ಯಕ್ಷರು ಆಯಾ ಜಿಲ್ಲೆಗಳಿಂದ, ಗಡಿ ಭಾಗಗಳಲ್ಲೂ ಸಹಿತ ನನಗೆ ಮತವನ್ನು ಹಾಕಿದ್ದಾರೆ. ಹಾಗಾಗಿ ನಾನು ಸಹಿತ ಆಯಾ ಜಿಲ್ಲೆ ಮತ್ತು ಆಯಾ ಗಡಿಯಿಂದ ಆಗಿರೋದ್ರಿಂದ, ನೀವು ಆಮೇಲೆ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ನೀವು ನಾಮನಿರ್ದೇಶನವನ್ನು ಮಾಡ್ತಕ್ಕಂಥದ್ದು ಅದು ಕಾನೂನಾತ್ಮಕವಾಗಿ ಸರಿಯಾಗತ್ತೆ ಅಂಥೇಳಿ ಮಾಡಿಕೊಳ್ಳಿ ಅಂತ ಅವರು ಒಂದು ಸಲಹೆಯನ್ನು ಕೊಟ್ಟಾಗ ನಾವು ಅದನ್ನು ಮಾಡಿ ಇವಾಗ ತಿದ್ದುಪಡಿಯನ್ನು ಮಾಡ್ತಾಯಿದ್ವಿ. ಇದು ನಾನು ಮಾಡಿರ್ತಕ್ಕಂಥದ್ದು. ಎರಡನೇದಾಗಿ ಇದು ಸಹಜ. ಇದು ಉದಾಹರಣೆಗೆ ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ನನಗೊಂದು ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ಅಲ್ಲಿ ಆ ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇತ್ತು. ಇವಾಗ ಕೇರಳದಲ್ಲಾದರೆ ಏನೂ ಅಂಥ ತುರ್ತು ಇರಲಿಲ್ಲ. ಇಲ್ಲಿ ಇದ್ದಾಗಲೂ ಸಹಿತ ಅದಕ್ಕೆ ನೀವು ಕೂಡಲೇ ತಂದು ನೀವು ಅದಕ್ಕೆ ಒಂದು ಸಮಿತಿ ಮಾಡಿ, ನೀವು ಒಂದು ಸಮಿತಿ ಮಾಡಿಬಿಟ್ಟು, ಆಮೇಲೆ ಅಲ್ಲಿ ಎಲ್ಲಿವರೆಗೆ ಅಂದರೆ ಸಾಹಿತ್ಯ ಸಮ್ಮೇಳನಕ್ಕೋಸ್ಕರವಾಗಿಯೇ ಒಂದು ತಾತ್ಕಾಲಿಕವಾಗಿ ಸಮಿತಿಯನ್ನು ರಚನೆ ಮಾಡಿ ಅಂತೇಳಿ ತಿದ್ದುಪಡಿ ಮಾಡಿ ಅಂದಾಗ ನಾವು ಮಾಡಿದ್ವಿ. ಹಾಗಾಗಿ ಅಲ್ಲಿ ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಸಮಿತಿಯನ್ನು ಮಾಡಿದ್ವಿ. ಆ ಸಮಿತಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ, ಅಲ್ಲಿಯೂ ಸಹಿತ ನಾಮನಿರ್ದೇಶನ, ಅದು ನೇಮಕಾತಿ ಅಲ್ಲ, ಅಪಾಯಿಂಟ್ಮೆಂಟ್ ಅಲ್ಲ. ಓಕೆ. ಅಪಾಯಿಂಟ್ಮೆಂಟಿಗಾದರೆ ನೀವು ಅಪ್ಲಿಕೇಶನ್ ಕರಿಬೇಕು, ಇಂಟರ್ವ್ಯೂ ಮಾಡಬೇಕು, ಅದೊಂದಿದೆ. ನಾಮನಿರ್ದೇಶನ ನಾಮಿನೇಷನ್ ಅದು. ಆ ಸಂದರ್ಭದಲ್ಲಿ ನಾನು ಕೆಲವ್ರನ್ನ ನಾಮಿನೇಷನ್ ಮಾಡಿದೆ, ಅದಕ್ಕೆ ನಾಮನಿರ್ದೇಶನ. ಆ ನಾಮನಿರ್ದೇಶನ ಮಾಡಿದಾಗ ಭಾಳ ಸ್ಪಷ್ಟವಾಗಿ ಹೇಳಿದೆ, 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಸಮ್ಮೇಳನ ಮುಗಿಯುವವರಿಗೆ ಮಾತ್ರ ಇದು ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಸಮ್ಮೇಳನ ಮುಗಿದ ತಕ್ಷಣ ಸ್ವಯಂಚಾಲಿತವಾಗಿ ರದ್ದಾಗತ್ತೆ ಅಂತ. ಇದರಲ್ಲಿ ಏನಿದೆ ನಿಮಗೆ ಸರ್ವಾಧಿಕಾರ? ಕಾನೂನು ಸ್ಪಷ್ಟವಾಗಿ ಹೇಳಿದೆ. ಎರಡನೇದಾಗಿ ನಾನು ಸಹಿತ ಅಲ್ಲಿ ನಾನು ಮಂಡ್ಯದ ಚುನಾಯಿತ ಅಧ್ಯಕ್ಷನನ್ನು,
ಯಾಕಂದರೆ ಅಲ್ಲಿ ಮತದಾರರು ನಂಗೆ ಮತ ಕೊಟ್ಟಿದ್ದಾರಲ್ಲ. ಹಾಗಾಗಿ ಆ ದೃಷ್ಟಿಯಿಂದ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥದ್ದು ನೀವು ಅರ್ಥನೇ ಇಲ್ಲ. ಅವ್ರವ್ರ ದೃಷ್ಟಿಯಲ್ಲಿ ಅವ್ರು ಹೇಳ್ಕೊತಾರೆ. ಅವ್ರವ್ರ ದೃಷ್ಟಿಯಲ್ಲಿ ಹೇಳ್ಕೊಂಡಾಗ ಇವರೇನೋ ಆಯಿತು ಅನ್ನುವಂಥದ್ದು ಚರ್ಚೆಗೆ ಬರಬೇಕು. ಮಂಡ್ಯ ಸಾಹಿತ್ಯ ಸಮ್ಮೇಳನದ ಲೆಕ್ಕಪತ್ರ ಕೊಟ್ಟಿಲ್ಲ ಅನ್ನುವಂಥದ್ದು ಒಂದು ಆರೋಪ. ಆರ್ಥಿಕ ಅಶಿಸ್ತು ಈ ಅಧ್ಯಕ್ಷೆಯಿಂದ ಆಗ್ತಾ ಇದೆ. ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ಇವಾಗ ಮೊದಲೇದಾಗಿ ಈ ಸಮ್ಮೇಳನದ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ಪ್ರಗತಿಪರರಿಗೆ, ಅದರಲ್ಲೂ ಸಹಿತ ಯಾರ್ಯಾರು ಎಚ್ ಸಿದ್ದರಾಮಯ್ಯನವ್ರಿಗೆ, ಜೊತೆಗೆ ನಿನ್ನೆ ಯಾರ್ಯಾರು ಹೋಗಿದ್ದಾರೆ ಬಂಜಿಗೆರೆ ಜಯಪ್ರಕಾಶ್ ಅವರಿಗೆ, ನನಗೆಲ್ಲಕ್ಕಿಂತ ಬೇಸರ ಆಗಿರೋದು ಅಂದರೆ ಇಲ್ಲಿ ಬಂದು ಅನೇಕ ಬಾರಿ ಎಂತಹ ಇದು ನವೀಕರಣ ಆಗಿದೆ, ಇಂತಹದ್ದು ನಾವು ನೋಡಿಲ್ಲ ಅನ್ನುವಂಥ ಹೊಗಳಿಕೆ ಮಾತುಗಳನ್ನು ಆಡಿರ್ತಕ್ಕಂಥ ಹಂಪ ನಾಗರಾಜ್ ಅವರು ಯಾಕೆ ಹೋದೋ ಗೊತ್ತಿಲ್ಲ ನನಗೆ. ಅವರು ಸಹಿತ ಅವರು ಅಧ್ಯಕ್ಷರಾಗಿರೋರು, ಅವರು ಸಹಿತ ನಿಬಂಧನೆ ನೋಡಲಿ. ನಮ್ಮ ನಿಬಂಧನೆಯಲ್ಲಿ ಏನಿದೆ ಅಂದರೆ, ಆಮೇಲೆ ನಾನು ಎರಡನೇದಾಗಿ ನಾನು ಎಲ್ರಿಗೂ ಸಹಿತ ಕಾಗದ ಬರೆದಿದ್ದೀನಿ. ಡಿಸೆಂಬರಲ್ಲಿ ನಮ್ಮದು ಸಮ್ಮೇಳನ ಮುಗೀತು. ಅದಾದಮೇಲೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ ನಮಗೆ 3 ತಿಂಗಳು. ಆ 3 ತಿಂಗಳಲ್ಲಿ ನಾವು ಆಡಿಟ್ ಮಾಡಿಸ್ಬೇಕು. ಅದಾದಮೇಲೆ ಸರ್ಕಾರದಿಂದ ದುಡ್ಡು ಬರೋದು, ಇವೆಲ್ಲವುಗಳು ಸಹಿತ ಇರುತ್ತೆ. ಅದಾದಮೇಲೆ 3 ತಿಂಗಳು, ಒಟ್ಟು ನಾನು 6 ತಿಂಗಳ ಟೈಮ್ ತೆಗೆದುಕೊಂಡ್ಬಿಟ್ಟು ಆಮೇಲೆ ನಾನು ಲೆಕ್ಕ ಕೊಡ್ತೀನಿ ಅಂತ ಎಲ್ರಿಗೂ ಬರ್ತಿದ್ದೆ. ಆಮೇಲೆ ನಮ್ಮ ನಿಬಂಧನೆಯಲ್ಲಿದೆ, ನಾವು ಗೈಡ್ಲೈನ್ಸ್ ಮಾಡ್ಕೊಂಡಿದ್ವಿ. ಆ ಗೈಡ್ಲೈನ್ಸಲ್ಲಿ ಭಾಳ ಸ್ಪಷ್ಟವಾಗಿದೆ. 6 ತಿಂಗಳಾಗಿದೆ ಇವಾಗ. ಡಿಸೆಂಬರ್ 23ಕ್ಕೆ ಮುಗಿದಿರೋದು. ಡಿಸೆಂಬರಿಂದ ಜನವರಿ 1, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ವರೆಗೂ ನನ್ನ ಟೈಮ್ ಇದೆ. ಇವಾಗ ಯಾವಾಗಿದ್ದೀವಿ ನಾವು? ಮೇದಲ್ಲಿದ್ದೀವಿ. ಮುಂದಿನ ತಿಂಗಳು 21ನೇ ತಾರೀಕುವರೆಗೆ ಇದೆ. ಆಡಿಟ್ ಮಾಡಿಸ್ಬೇಕು ನಾವು. ಅಂದರೆ ಎರಡನೇದಾಗಿ ನಮ್ಮಲ್ಲಿ 2 ಸಮಿತಿಗಳು, ಕಾನೂನಾತ್ಮಕವಾಗಿರ್ತಕ್ಕಂಥ ಸಮಿತಿಗಳು. ಆ ಸಮಿತಿಯಲ್ಲಿ ಒಂದನೇದಂದರೆ ಹಣಕಾಸು ಸಮಿತಿ. ಹಣಕಾಸು ಸಮಿತಿಯಲ್ಲಿ ನಾವು ಇದನ್ನು ಭೇಟಿ ಮಾಡಿ, ಹಣಕಾಸು ಸಮಿತಿಯಲ್ಲಿ ಈ ತರಹ ಖರ್ಚುಗಳಾಗಿ ಇಷ್ಟು ನಾವು ದುಡ್ಡು ಕೇಳಿದ್ವಿ ಜಿಲ್ಲಾಧ್ಯಕ್ಷರಿಂದ, ಜಿಲ್ಲಾಧಿಕಾರಿಗಳಿಂದ, ಅವ್ರಿಗೆ ಇಷ್ಟು ದುಡ್ಡು ಕೊಟ್ಟಿದ್ದಾರೆ, ಇಷ್ಟು ಖರ್ಚಾಗಿದೆ ಅನ್ನುವಂಥದ್ದನ್ನು ನಾವು ಅವರಿಗೆ ತೋರಿಸಿ, ಅವರಿಗೆ ಮಾತಾಡಿ, ಅವರೂ ಸಹಿತ ಅಲ್ಲಿ ಸರ್ಕಾರದ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿ ಅಥವಾ ಅವ್ರ ಪ್ರತಿನಿಧಿ ಇರ್ತಾರೆ. ಸರ್, ಸರ್ಕಾರನೇ ಇಲ್ಲಿರುತ್ತೆ. ಈ ರೀತಿ ಆರೋಪ ಮಾಡೋರಿಗೆ ಇವೆಲ್ಲ ಗೊತ್ತಿದ್ವಾ? ಗೊತ್ತಿದ್ದು ಮಾಡ್ತಾ ಇದ್ದಾರೆ ಹೀಗೆ ಅಂತ ಎಲ್ಲೋ ಒಂದು ಕಡೆ ಗೊತ್ತಿದ್ದು ಕುಚೇಷ್ಟೆಯಿಂದ ಮಾಡ್ತಾ ಇದ್ದಾರೆ ಅನ್ನುವಂಥ. ಚೇಷ್ಟೆಗೂ ಕುಚೇಷ್ಟೆಗೂ ವ್ಯತ್ಯಾಸ ಇದೆ. ಆ ಥರ ಎಲ್ಲೋ ಕುಚೇಷ್ಟೆ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲಿರ್ತಕ್ಕಂಥ ಎಲ್ರಿಗೂ ಸಹಿತ ಯಾರ್ಯಾರು ಇಲ್ಲಿ ಹೋಗಿದ್ದಾರೆ, ಏನು ಮಾತನಾಡಿದ್ದಾರೆ, ಯಾರ್ಯಾರು ಜಾಣಗೆರೆ ವೆಂಕಟರಾಮಯ್ಯನವರು, ಬಂಜಗೆರೆ ಜಯಪ್ರಕಾಶ್ ಅವರು, ಸಿದ್ದರಾಮಯ್ಯನವರು, ಆಮೇಲೆ ಹಂಪ ನಾಗರಾಜ್ ಅವರು, ಇವರೆಲ್ಲರೂ ಸಹಿತ ಮೊದಲು ನಿಬಂಧನೆಯನ್ನು ನೋಡಿ. ಇನ್ನೂ ಒಂದು ಭಾಳ ಮುಖ್ಯ ಅಂದರೆ, ಜಿಲ್ಲಾಧಿಕಾರಿಗಳು ನಮಗೆ ಅಕೌಂಟ್ಸ್ ಕೊಡಬೇಕು. ನಾನು ಅವ್ರಿಗೆ ಅಕೌಂಟ್ಸ್ ಕೊಡೋದಲ್ಲ. ಇಲ್ಲಿದೆ, ತೋರಿಸ್ತೇನೆ ನೋಡಿ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಆದಾಯದ ಮೂಲ, ಸಮ್ಮೇಳನದ ಪ್ರತಿನಿಧಿ ಶುಲ್ಕ, ಸಮ್ಮೇಳನದಲ್ಲಿ ಭಾಗವಹಿಸುವ ಸದಸ್ಯರಿಂದ ಇತರರಿಂದ ಸಂಗ್ರಹಿಸಲಾದ ಒಟ್ಟಾರೆ ಶುಲ್ಕವನ್ನು ಪರಿಷತ್ತಿನ ನಿಯಮ ನಿಬಂಧನೆಗಳಿಗೆ ಖರ್ಚು ಮಾಡಿ ಉಳಿಯುವ ಮೊತ್ತವನ್ನು ಕೇಂದ್ರ ಪರಿಷತ್ತಿಗೆ ಕಳಿಸತಕ್ಕದ್ದು. ಅಂದರೆ ಜಿಲ್ಲಾಧಿಕಾರಿಗಳು. ಹೌದು ಸರ್. ಸಮ್ಮೇಳನದ ಹಣಕಾಸಿನ ವ್ಯವಹಾರಕ್ಕಾಗಿ ನೋಡಿ, ಇಲ್ಲೇ ನೋಡಿ, ಒಂದು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಖಾತೆ ತೆರೆದು ಸ್ವಾಗತ ಸಮಿತಿಯ ಕೋಶಾಧ್ಯಕ್ಷರು, ಜಿಲ್ಲಾಧಿಕಾರಿಗಳು ಹಾಗೂ ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಆಯಾ ಜಿಲ್ಲಾ ಘಟಕದ ಅಧ್ಯಕ್ಷರು ಜಂಟಿಯಾಗಿ ವ್ಯವಹರಿಸತಕ್ಕದ್ದು. ಚೆಕ್ಕುಗಳಿಗೆ ಜಂಟಿ ಸಹಿ ಕಡ್ಡಾಯ. ಸಮ್ಮೇಳನದ ಲೆಕ್ಕಪತ್ರಗಳನ್ನು ಸ್ವಾಗತ ಸಮಿತಿ ಅಂದರೆ ನಮ್ಮ ಉಸ್ತುವಾರಿ ಸಚಿವರು ಅದಕ್ಕೆ ಗೌರವ ಕಾರ್ಯದರ್ಶಿ ಆಗಿರ್ತಾರೆ, ಗೌರವ ಅಧ್ಯಕ್ಷ ಆಗಿರ್ತಾರೆ. ನಾನು ಗೌರವದ ಕಾರ್ಯಾಧ್ಯಕ್ಷ ಆಗಿರ್ತೀನಿ. ಅಲ್ಲಿ ಆಡಿಟ್ ಮಾಡಿಸಿ ಸಮ್ಮೇಳನದ ಖರ್ಚು ಮಾಡಲಾಗಿ ಉಳಿದ ಮೊತ್ತವನ್ನು ಕೇಂದ್ರ ಪರಿಷತ್ತಿನ ಬ್ಯಾಂಕ್ ಖಾತೆಗೆ ಜಮಾ ಮಾಡಿ ಕೇಂದ್ರ ಪರಿಷತ್ತಿನ ಕಚೇರಿಗೆ ಮಾಹಿತಿ ಸಲ್ಲಿಸತಕ್ಕದ್ದು. ಅವ್ರು ನನಗೆ ಕೊಡಬೇಕು ಸರ್. ಓಕೆ. ಅದಕ್ಕೆ ನಾನು ಹೇಳ್ತಾ ಇದ್ದು, ಇವ್ರು ಕೋರ್ಟಿಗೆ ಹೋಗಲಿ, ನಾನು ದಯವಿಟ್ಟು ಕಾಯ್ತಾ ಇದ್ದೀನಿ. ಇಲ್ಲವರ ಮುಖ್ಯಮಂತ್ರಿಗಳಿಗೆ ಹೋಗಿ ಅವರು ನನ್ನ ಬಗ್ಗೆ ದೂರು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಕೇಳಿದ್ರೆ ಇದನ್ನೆಲ್ಲ ಕೊಡ್ತೀನಿ. ಸೊ ಹಾಗಾಗಿ ಅವರ ಆರೋಪಗಳಿಗೆ ನೀವು ಪ್ರತ್ಯುತ್ತರವನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ದೀರಿ, ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಇನ್ನೂ ಕೊಡ್ತೀನಿ. ಇವಾಗ ನಿಮ್ಗೆ ಒಂದೇ ಹೇಳ್ಬಿಡ್ತೀನಿ ನೋಡಿ. ಇದು ಮೊದಲನೇ ಬಾರಿಗೆ ಅಲ್ಲ, ಇದು 2ನೇ ಬಾರಿಗೆ ಇವರು ಮಾಡ್ತಾ ಇರ್ತಕ್ಕಂಥದ್ದು.
ನೋಡಿ ಸಮಾನ ಮನಸ್ಕರ ವೇದಿಕೆ ಅನ್ನುವಂಥದ್ದನ್ನೇ ನೋಡಿ 12/6/23 ದುರಾಡಳಿತ ಅಂತ ಮಾಡಿದರು. ಇದು ಮೊದಲೇ ಬಾರಿ ಮಾಡಿದ್ದು. ಅಲ್ಲಿ ಎಲ್ಲ ಸುಳ್ಳು ಅದೇ ಏನಂದರೆ ಪಂಪಮ್ಮ ಕವಿ ರಸ್ತೆಯನ್ನು ತೆಗೆದಾಕ್ಬಿಡ್ತಾರೆ, ನಾಲ್ವಡಿ ಕೃಷ್ಣ ಕಿತ್ತಾಕ್ಬಿಡ್ತಾರೆ, ಆಮೇಲೆ ಇದು ಎಲ್ಲ ಏನೇನೋ ಹೇಳಿದ್ರು. ಆವಾಗ ನಾನು ಆಧಾರ ಸಮೇತವಾಗಿ ನಾನು ಕೋರ್ಟಿಗೆ ಹೋದಾಗ ನೋಡಿ ಕೋರ್ಟಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲರೂ ಯಾರ್ಯಾರು ಅಂದರೆ ಸಮಾನ ಮನಸ್ಕರ ವೇದಿಕೆ, ಕನ್ನಡ ಜನಶಕ್ತಿ ಕೇಂದ್ರ, ಕನ್ನಡ ಸಂಘರ್ಷ ಸಮಿತಿ, ರಾಮೇಗೌಡ, ಇದೇ CK ರಾಮೇಗೌಡ, ಅದಾದಮೇಲೆ ಶೇಖರಗೌಡ ಮಾಲಿ ಪಾಟೀಲು ಇವರು, ಆಮೇಲೆ ಶೇಖರಗೌಡ ಮಾಲಿ ಪಾಟೀಲು ಮತ್ತು ರಾಮೇಗೌಡ ನನ್ನ ವಿರುದ್ಧ ನಿಂತು ಡಿಪಾಸಿಟ್ ಕಳ್ಕೊಂಡಿರೋರು. ಆ ಕಾರಣದಿಂದ ಇವರು ಇಲ್ಲಿ ಯಾಕಂದರೆ ಇಲ್ಲಿ ಬರೋಕ್ಕಾಗಲ್ವಲ್ಲ, ಸಾಹಿತ್ಯ ಪರಿಷತ್ತಲ್ಲಿ ಬರೋಕ್ಕಾಗೋದಿಲ್ವಲ್ಲ. ಯಾಕಂದರೆ ನಾನು ಎಲ್ಲರನ್ನೂ ಗೌರವದಿಂದ ನೋಡ್ತೇನೆ. ನೋಡಿ ಚುನಾವಣೆ ಮುಗಿದ ಮೇಲೆ ಮುಗಿದೋಗ್ಬಿಡ್ತು. ನನಗೆ ಸೋತಿರ್ತಕ್ಕಂಥ ವ್ಯಕ್ತಿ ಗೆದ್ದಿರ್ತಕ್ಕಂಥದ್ದು ಅಂತಲ್ಲ. ಅವರು ಯಾವಾಗ ಕೀಟ್ಲೆ ಮಾಡೋಕ್ಕೆ ಬರ್ತಾರೆ ಆವಾಗ ನಾನು ಹೇಳಲೇಬೇಕಾಗತ್ತೆ. ನನ್ನನ್ನು ಕನ್ನಡಿಗರು ಚುನಾವಣೆಯಲ್ಲಿ ಗೆಲ್ಲಿಸಿ ತಾವು ಕೆಲಸ ಮಾಡಿ ಅಂತ ಕೊಟ್ಟಿದ್ದಾರೆ. ನನಗೆ ಆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಿ. ನೀವು ಮಾಡ್ತೀನಿ ಅಂತ ಬಂದಿರಿ, ನಿಮ್ಮನ್ನು ಸೋಲಿಸಿ ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಎರಡನೇದಾಗಿ ಇದನ್ನು ಹೇಳ್ಬಿಡ್ತೀನಿ. ಇನ್ನೊಂದು ಹನುಮೇಗೌಡ, ಶಂಕರ್ ಹೂಗಾರ್, ಇವರೆಲ್ಲರ ಮೇಲೂ ಇವ್ರ ಜೊತೆಗೆ ನೋಡಿ ಇವ್ರ ಮೇಲೆ ನಿರ್ಬಂಧ ಇದೆ, ಏನೋ ಮಾತನಾಡಬಾರ್ದು ಅನ್ನುವಂಥ ನಿರ್ಬಂಧ ಇದೆ. ಇದು ಕೋರ್ಟ್ ಹಾಕಿರ್ತಕ್ಕಂಥದ್ದು. ಇದರಲ್ಲಿ ಭಾಳ ಪರಿಷತ್ತಿನ ವಿರುದ್ಧ ಮಾತಾಡಬಾರ್ದು ಅಂತ, ಪರಿಷತ್ತಿನ ವಿರುದ್ಧ ನನ್ನ ವಿರುದ್ಧನೂ ಮಾತಾಡಬಾರ್ದು. ಹೌದು, ಇದರಲ್ಲಿ ಅದನ್ನೇ ಹೇಳ್ತೀನಿ ನೋಡಿ. IA number under so and so is filed by the plaintiff for seeking an interim order of ex parte temporary injunction restraining the defendants. Defendants ಅಂದರೆ ಇವರೆಲ್ಲ their representatives. ಅವ್ರು ಮಾತ್ರ ಅಲ್ಲ, ಅವರ ಪ್ರತಿನಿಧಿಗಳು, ಆ್ಯಂಕರ್ಸ್. ನೀವು ಯಾರು ದೂರದರ್ಶನ ಯಾರಲ್ಲೂ ನೀವು ಮೀಡಿಯಾದಲ್ಲಿ ಮಾಡ್ತಕ್ಕಂಥದ್ದು, ನ್ಯೂಸ್ ರೀಡರ್ಸ್, ಕರೆಸ್ಪಾಂಡೆಂಟ್ಸ್, ಏಜೆಂಟ್ಸ್, ಹೆಂಚ್ಮೆನ್, ಅಸೋಸಿಯೇಟ್ಸ್, members of their association or anyone claiming through or under them from interfering with the administration of the plaintiff number 1. ಅಂದರೆ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಆಡಳಿತದಲ್ಲಿ ಮೂಗನ್ನು ತುರ್ಸೋಗಿಲ್ಲ. ಪರಿಷತ್ ಟೆಲಿಕಾಸ್ಟಿಂಗ್ ಆರ್ ಬ್ರಾಡ್ಕಾಸ್ಟಿಂಗ್ ಆರ್ ಪ್ರಿಂಟಿಂಗ್ ಎನಿ ನ್ಯೂಸ್ ವಿತ್ ರಿಗಾರ್ಡ್ ಟು ಪ್ಲೇಂಟಿಫ್ 1 or 2 ನಾನು in any defamatory statement tending to undermine, destroy, defame, lower the damage the respect, honor, dignity, reputation, goodwill, reverence, the fair name and reputation of plaintiff 1 and 2. ಇದೆಲ್ಲ ಮಾಡ್ತಾರೆ. ಇದಿನ್ನೂ ಇದೆ. ಸಮಾನ ಮನಸ್ಕರ ವೇದಿಕೆಯ CK ರಾಮೇಗೌಡ ಇದನ್ನು ಮುಚ್ಚಿಟ್ಟು ಪಾಪ ಇವ್ರನ್ನೂ ಸಹಿತ ಕಾನೂನಿನ ಒಂದು ಕಟ್ಟಳೆಯಲ್ಲಿ ತರ್ತಾ ಇದ್ದಾರೆ. ಎರಡನೇದಾಗಿ ಇದನ್ನು ಹಾಕಬೇಕಾದ್ರೆ ಇದನ್ನು ನಮ್ಮ ಗೋಡೆ ಮೇಲೆ ನೋಡಿ, ಇವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ನಿಂತು ಸಾಹಿತ್ಯ ಪರಿಷತ್ತಿನ ಘನತೆಯನ್ನು ಕಾಪಾಡ್ತಕ್ಕಂಥವ್ರು. ಇವರು ಇದನ್ನು ಗೋಡೆ ಮೇಲೆ ಹಾಕಿದಾಗ, ಇವ್ರ ಮೇಲೆ ಕೇಸ್ ಹಾಕಿದಾಗ, ಯಾವ ಗೋಡೆ ಮೇಲೆ? ಇಲ್ಲಿ ಸಾಹಿತ್ಯ ಪರಿಷತ್ತಿನ ಗೋಡೆ ಮೇಲೆ ಹಾಕಿದ್ರು. ಇದನ್ನು ಕೇಸ್ ಹಾಕಿದಾಗ ಸರ್ ಕನ್ವಿಕ್ಟ್ ಆಗಿದ್ದಾರೆ. ನೋಡಿ ಇಲ್ಲಿ ಅದನ್ನೇ ಹೇಳ್ತಾ ಇರೋದು. ಇದರಲ್ಲಿ ಯಾರ್ಯಾರು ಅಂದರೆ ರಾಮೇಗೌಡ, CK, ಶಂಕರ್ ಹೂಗಾರ್, ದಾಸಪ್ಪ, 3 ಜನ acting under so and so, accused 1 and 3 are convicted for the offences punishable under 283 of IPC. They shall sentence to pay fine of ₹200 each, failing which they shall undergo simple imprisonment for 1 day. Acting under 253 of the CRPC, accused number 1 are hereby convicted for the offences punishable under section 3 of KOPD Act. They shall be sentenced to pay fine of ₹1,000 each, failing which they shall undergo a simple imprisonment of period for 3 days. ಮಾಡಿ ಫೈನ್ ಹಾಕಿರೋದನ್ನು ಇವರು 3,600 ರೂಪಾಯಿ ಫೈನ್ ಕಟ್ಟಿ ನಂದು ತಪ್ಪಾಗಿದೆ, ನಾನು ಮಾಡಲ್ಲ ಅಂತ ಕೋರ್ಟಲ್ಲಿ ಹೇಳಿ ಬಂದಿದ್ದಾರೆ. ಇದನ್ನೆಲ್ಲವನ್ನೂ ಮುಚ್ಚಿಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವ್ರು ಕೋರ್ಟಲ್ಲಿ ಹಾಕಿದಾಗ ಎಲ್ಲವನ್ನೂ ಸಹಿತ ಜೊತೆಗೆ ನೋಡಿ, ದಯವಿಟ್ಟು ನಾನು ಭಾಳ ಕಳಕಳಿಯಿಂದ ಹೇಳ್ತೇನೆ, ನೀವು ಗ್ಲಾಸ್ ಹೌಸಲ್ಲಿ ಇದ್ದೀರಾ, ಗ್ಲಾಸ್ ಹೌಸಲ್ಲಿ ಇರಬೇಕಾದ್ರೆ ಕಲ್ಲು ಹೊಡೆಯಕ್ಕೆ ಹೋಗ್ಬಿಡಿ. ನಾನು ಮಾಧ್ಯಮದವನು, ಪ್ರತಿಯೊಬ್ಬರ ಇತಿಹಾಸವನ್ನು ನನ್ನ ಹತ್ರ ಇದೆ. ನಾನು ಯಾವುದೇ ಅಂದರೆ ಇದರ ಅರ್ಥ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಯಾವುದೇ ಒಂದು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನೀವು ದುರ್ಬಿನ್ ಹಿಡ್ಕೊಂಡು ಹೋದರೆ
ನೀವು ದುರ್ಬಿನ್ ಇಟ್ಕೊಂಡ್ರೆ, ನನ್ನ ವಿರುದ್ಧನೂ ದುರ್ಬಿನ್ ಇಟ್ಕೊಂಡ್ರೆ ನಿಮ್ಗೆ ಸಿಗತ್ತೆ. ಆದರೆ ನಾನು ತಿಳಿದು ನಾನು ಯಾವುದೂ ತಪ್ಪು ಮಾಡೋದಿಲ್ಲ, ನಾನು ತಪ್ಪು ಮಾಡಲ್ಲ. ಆದರೆ ನೀವು ತಿಳಿದು ತಪ್ಪು ಮಾಡಿರ್ತಕ್ಕಂಥ ಅನೇಕ ಘಟನೆಗಳು ಆಧಾರ ಸಹಿತ, ದಾಖಲೆ ಸಹಿತ ನನ್ನ ಹತ್ರ ಇದೆ. ನಾನು ರಾಜಕಾರಣವನ್ನು ಮಾಡ್ತಾ ಇಲ್ಲ. ಕನ್ನಡಿಗರು ನಮ್ಮ ಮೇಲೆ ವಿಶ್ವಾಸವನ್ನಿಟ್ಟು, ನಂಬಿಕೆ ಇಟ್ಟು ಆಡಳಿತವನ್ನು ಮಾಡಿ ಕನ್ನಡಿಗ ಕರ್ನಾಟಕದ ಬಗ್ಗೆ ರಕ್ಷಣೆ ಮತ್ತು ಅಭಿವೃದ್ಧಿಯನ್ನು ಮಾಡಿ ಅನ್ನುವಂತಹ ಹಿನ್ನೆಲೆಯಲ್ಲಿ ನಮ್ಮನ್ನು ಚುನಾಯಿತರನ್ನಾಗಿ ಮಾಡಿ ಇಲ್ಲಿ ಕಳಿಸಿದ್ದಾರೆ. ನಮಗೆ ನಮ್ಮ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಕೊಡಿ. ನೀವು ಹೋರಾಟ ಮಾಡಲೇಬೇಕು ಅಂತಂದರೆ ನಾನು ತಯಾರಿದ್ದೀನಿ. ನಾನೇನು ಹೇಡಿಯಾಗಿ ಹೋಗೋದಿಲ್ಲ. ಕುವೆಂಪು ಅವರು ಹೇಳಿದಾಗೆ ಏನೋ ಯುದ್ಧ ಭೂಮಿಯಿಂದ ರಣಹೇಡಿಯಾಗಿ ಹೋಗ್ತಕ್ಕಂಥ ವ್ಯಕ್ತಿಗಳಲ್ಲ ನಾವು. ಯುದ್ಧದಲ್ಲಿ ಗೆದ್ದರೆ ಇದು, ಯುದ್ಧದಲ್ಲಿ ಮಾಡಿದ್ರೆ ಸ್ವರ್ಗ, ಗೆದ್ದರೆ ನಮಗೆ ವಿಜಯ, ಆ ಥರವಿರ್ತಕ್ಕಂಥ ವ್ಯಕ್ತಿಗಳು ನಾವು. ಹಾಗಾಗಿ ನಾನು ನಿಮ್ಮ ತಂಟೆಗೆ ನಾನು ಸುಮ್ಮನೆ ಬರೋದಿಲ್ಲ. ನಾನು ಇವತ್ತಿನವರೆಗೆ ನನಗೆ ಇವರಿಷ್ಟೇ. ಯಾಕೆ ಕರ್ನಾಟಕದಲ್ಲಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿನಲ್ಲಿರ್ತಕ್ಕಂಥ ಇವರು ಇಷ್ಟೇ ಜನನಾಗಾದ್ರೆ ಬೇರೆಯವ್ರು ಯಾಕೆ ನನ್ನ ಮೇಲೆ ದೂರನ್ನು ಹೇಳೋದಿಲ್ಲ? ನಾನು ಇವಾಗ ನೀವು ಮಾಧ್ಯಮದವ್ರು, ನಾನೊಬ್ಬ ಮಾಧ್ಯಮದವನಾಗಿ ನಾನು ನಿಮ್ಗೆ ಪ್ರಶ್ನೆ ಕೇಳ್ತೇನೆ. ಇವರು ನೋಡಿ, ನಿಮಗೆ ನಾನು ಹೇಳ್ತಾ ಇದ್ದೀನಿ, 19/11/21 ಚುನಾವಣೆಗೆ ನಿಂತಾಗ ಇವ್ರಿಗೆ ಮಹೇಶ್ ಜೋಶಿ ಅವರಿಗೆ ಮತ ಹಾಕಬೇಡಿ ಅಂತ ಹೇಳಿರ್ತಕ್ಕಂಥ ಸಿದ್ದರಾಮಯ್ಯನವರು, ವಿಜಯ, ವಸುಂಧರಾ ಭೂಪತಿ, ಶರೀಫಾ, ದಿವಾಕರ್, ಬಂಜಗರಿ ಜಯಪ್ರಕಾಶ್, ವಿಮಲಾ, ನೀಲಾ, ಜಗನ್ನಾಥ್, ದೇವೇಂದ್ರ ಗೌಡ, PR ವೆಂಕಟೇಶ್, ವೀರ ಹನುಮಾನ್, ಲೀಲಾ ಸಂಪಿಗೆ, ಶ್ರೀಪಾದ್ ಭಟ್ ಇಲ್ಲೂ ಇದ್ದಾರೆ. ಇವ್ರನ್ನ ಬಿಟ್ಬಿಟ್ರೆ ಇದೇ ಜನ ಇವತ್ತು ಇದರಲ್ಲಿರೋದು. ಬೇರೆಯವ್ರು ಯಾರೂ ಸಿಗಲ್ವಾ ನಿಮಗೆ? ಬೇರೆಯವ್ರು ನನ್ನ ವಿರುದ್ಧ ಯಾರು ಬರಲ್ವಾ? ಯಾಕೆ ಇವರೇ ಬರ್ತಾರೆ? ಇದರ ಅರ್ಥ ಹಿಡನ್ ಅಜೆಂಡಾ, ದುರುದ್ದೇಶ. ನನ್ನ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥದ್ದನ್ನು ಅವ್ರು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನೀವು ಅದು ನಿಜವಾಗ್ಲೂ ಸಹಿತ ಸಾಹಿತ್ಯ ಪರಿಷತ್ತಿಗೆ ಬಂದು ನೀವು ಮಾಡಬೇಕಂದ್ರೆ ಚುನಾವಣೆಗೆ ನಿಂತ್ಕೊಳ್ಳಿ, ಗೆಲ್ಲಿ, ಬನ್ನಿ. ಅದೆಲ್ಲ ಬಿಟ್ಬಿಟ್ಟು ಎಲ್ಲೋ ಯಾರ್ದೋ, ನಾನು ಹೇಳಿದ್ನಲ್ಲ, ಮತ್ತೆ ನಾನು ಅದನ್ನು ನನ್ನ ಬಾಯಿಂದ ಹೇಳ್ಕೊಳಕ್ಕೋಬೇಡಿ. ನೀವು ಅಧಿಕಾರಕ್ಕೋಸ್ಕರ ಏನೇನು ಮಾಡಿದ್ದೀರಾ ಅನ್ನೋದೆಲ್ಲವೂ, ನಾನು ಮಾಧ್ಯಮದವನು, ನನಗೆ ಪೂರ್ತಿ ಗೊತ್ತಿದೆ. ಯಾವ್ಯಾವ ಅಧಿಕಾರದಲ್ಲಿ ಏನೇನು ಮಾಡಿದ್ದೀರಾ, ಯಾರ್ಯಾರು ಹೋರಾಟದಲ್ಲಿ ಏನೇನು ಮಾಡಿದ್ದೀರಾ ಅಂತಕ್ಕಂಥದ್ದು ಗೊತ್ತಿದೆ ನನಗೆ. ಯಾತಕ್ಕಂದರೆ ಜಾಣಗೆರೆ ವೆಂಕಟರಾಮಯ್ಯನವರು ಏನು ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಅನ್ನೋದು ನನಗೆ ಪೂರ್ತಿ ಗೊತ್ತಿದೆ. ಅವರೂ ಸಹಿತ ಒಬ್ಬ ಮಾಧ್ಯಮದವರು, ಪತ್ರಿಕಾ ವರದಿಗಾರರು ಅಂತ ಹೇಳ್ತಾರೆ. ಹಾಗಾಗಿ ನೀವು ಸಹಿತ ಪತ್ರಿಕಾ ಧರ್ಮವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಇದನ್ನು ನಾನು ತೆಗೆಯುವಂತಹ ಅನಿವಾರ್ಯತೆಯನ್ನು ತರಕ್ಕೆ ಹೋಗ್ಬಿಡಿ. ಗೌರವದೆ, ಆಮೇಲೆ ನಿಮಗೂ ವಯಸ್ಸಾಗಿದೆ, ನಿಮ್ಮ ಗೌರವದೆ. ನಾನು ನಿಮ್ಮ ವಿರುದ್ಧ ಎಲ್ಲೂ ಮಾತಾಡಿಲ್ಲ. ನಾನು ನಿಮ್ಮ ವಿರುದ್ಧ ವೈಯಕ್ತಿಕವಾಗಿ, ಇವ್ರ ವಿರುದ್ಧ ಇವತ್ತು ನಾನು ಯಾರು ವೈಯಕ್ತಿಕವಾಗಿ ಮಾತನಾಡಿದ್ದೇನೆ? ಅವರ ಇತಿಹಾಸವನ್ನು ನಾನೆಲ್ಲರೂ ಹೇಳಿದ್ದೇನೆ, ಗೊತ್ತಿದ್ರೂ ಸಹಿತ ನನಗೆ ನಾನು ಮಾಧ್ಯಮದಲ್ಲಿ 30 ವರ್ಷ ಕೆಲಸ ಮಾಡಿ ಬಂದಿರೋನು ನಾನು. ಅದು ಕೇಂದ್ರ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮಾಧ್ಯಮದಲ್ಲಿರ್ತಕ್ಕಂಥ ಎಲ್ಲವೂ ಸಹಿತ ನಮ್ಮ ಹತ್ರ ಇರತಕ್ಕಂಥದ್ದು ಮಾಹಿತಿನೇ ನಮ್ಮ ಜೀವನ ಅಲ್ಲಿ. ಹಾಗಾಗಿ ನೀವು ಇದನ್ನು ಸುಮ್ಮನೆ ಹೊರಗಡೆ ತರ್ಕೊಂಡು ನೀವು ಸಾಹಿತ್ಯ ಪರಿಷತ್ತಿಗೆ ಈ ಥರ ಅವಕಾಶ ಕೊಡೋಕ್ಕೆ ಹೋಗ್ಬೇಡಿ. ನಿಜವಾಗಿಯೂ ನೀವು ಕನ್ನಡದ ಬಗ್ಗೆ ಕಳಕಳಿ ಇದ್ದರೆ ಬನ್ನಿ, ಕೂತ್ಕೊಂಡು ಮಾತಾಡೋಣ. ಆದರೆ ಸೌಹಾರ್ದಯುತವಾಗಿ ಯಾವುದೋ ದಬ್ಬಾಳಿಕೆ ಮಾಡಿಕೊಂಡು ನಾನು ಇದು ಅಂತ ಅನ್ನುವಂಥ ಆ ಶಬ್ದವನ್ನು ಬಿಟ್ಟುಬಿಡಿ. ಎರಡನೇದಾಗಿ ಜಯಪ್ರಕಾಶ್ ಗೌಡರು ಕರ್ನಾಟಕ ಸಂಘಕ್ಕೆ ದುಡ್ಡು ಕೊಡಿ ಅಂತ ಕೇಳೋದು ಸಾಹಿತ್ಯ ಪರಿಷತ್ತಿಂದ. ನಾವೇ ಸರ್ಕಾರದಿಂದ ಅನುದಾನ ತಗೊಳ್ತಾ ಇದ್ವಿ. ಸರ್ಕಾರದ ಕಾರ್ಯದರ್ಶಿಗಳು ಹೇಳಿದರು, ನೀವು ಆರ್ಥಿಕವಾಗಿ ಸುಭದ್ರಾಗಿಲ್ಲ ಅಂತ ನಾವು ನಿಮ್ಗೆ ಸರ್ಕಾರ ಕೊಡ್ತಾ ಇದ್ದರೆ ನೀವು ಬೇರೆದವ್ರಿಗೆ ದಾನ ಮಾಡಿ ಅಂತ ಕೊಡ್ತಾ ಇಲ್ಲ ಅಂತ ಸರ್ಕಾರದ ಕಾರ್ಯದರ್ಶಿ ನನಗೆ ಕರೆದು ಕೊಡಬಾರ್ದು ಅನ್ನುವಂಥ ಆದೇಶ ಮಾಡಿದರು. ಅವರು ನನಗೇನು ಹೇಳಿದರು, ನಮ್ಮ ಜಿಲ್ಲೆಯಲ್ಲಿ ಆಗ್ತಾಯಿದೆ, ನಮ್ಮ ಜಿಲ್ಲೆಯಲ್ಲಿ ನೀವು ಅಧ್ಯಕ್ಷರಾಗಿದ್ದರೆ ನೀವು ಹೇಳಿದರೆ ಕೊಟ್ಬಿಡ್ತಾರೆ, ನಮ್ಮೊಂದಿಷ್ಟು ಕರ್ನಾಟಕ ಸಂಘಕ್ಕೆ ಕಟ್ಟಡಕ್ಕೆ ದುಡ್ಡು ಕೊಡಿ ಅಂತ. ಇದು ಕೊಡಲಿಲ್ಲ ಅಂತ ಅನ್ನೋದಕ್ಕೆ ನೀವು ಆಪಾದನೆಯನ್ನು, ಇವೆಲ್ಲವೂ ಅದನ್ನೇ ಹೇಳ್ತಾ ಇರೋದು ಇವೆಲ್ಲವೂ. ಆಮೇಲೆ ಇನ್ನೂ ಒಂದು ಏನಂದರೆ, ಖಂಡಿತವಾಗಿಯೂ ನಾನು ಹಾವೇರಿ ಜಿಲ್ಲೆಯವನು, ಹಾವೇರಿಯ ಮಗ. ನಾನು ಹುಟ್ಟಿರ್ತಕ್ಕಂಥದ್ದು ಅವಿಭಾಜಿತ ಧಾರವಾಡ ಜಿಲ್ಲೆ, ಆವಾಗ ಈಗ ಹಾವೇರಿ ಜಿಲ್ಲೆಯಲ್ಲಿದೆ.
ಹಾವೇರಿ ಜಿಲ್ಲೆ ನನ್ನ ಮೊದಲನೆಯ ಸಾಹಿತ್ಯ ಸಮ್ಮೇಳನ ಮಾಡಿರ್ತಕ್ಕಂಥದ್ದು. ಲಕ್ಷಾಂತರ ಜನ ಬಂದರು. ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದ್ವಿ. ಆ ದಾಖಲೆಯನ್ನು ಸೃಷ್ಟಿ ಮಾಡಿ ಇಡೀ ಹಾವೇರಿ ಎಲ್ಲ ಸಂಭ್ರಮಿಸ್ತಾ ಇರಬೇಕಾದ್ರೆ ಹಾವೇರಿ ಅದು ಅಂತಂದರೆ ಇದನ್ನು ಸಹಿತ ನಿಮಗೆ ರೆಕಾರ್ಡಲ್ಲಿದೆ, ತೋರಿಸ್ತೀನಿ. ಇಲ್ಲ ನಾನು ಆಡು ಭಾಷೆಯಲ್ಲಿ ಮಾತಾಡೋದು ಆ ಥರ ಇರಲಿಲ್ಲ ಅಂತಂದರೆ ಅದನ್ನೇ ನೀವು ಮಾತನಾಡಬೇಕಾದ್ರೆ ಹೀಯಾಳಿಸ್ಬೇಕಾದ್ರೆ ಆಮೇಲೆ ಮಂಡ್ಯದ ಸಮ್ಮೇಳನ ಅದೇನು ಸಮ್ಮೇಳನವ, ಅದು ಕಾಂಗ್ರೆಸ್ ಸಮ್ಮೇಳನ ಆಯಿತು ಅಂತ ಬಿಟ್ಟು ಪಾರ್ಟಿಗೆ ಬೈದ್ರಿ. ಆಮೇಲೆ ಒಬ್ಬ ಎಲ್ಲರದು ಬರೇ MLAಗಳದ್ದೇ ಫೋಟೋ ಇತ್ತು ಅಂತ ದೂರದ್ರಿ. ನಿಮಗೆ ಅವಾಗ ಅದನ್ನು ನಿಲ್ಲಿಸಕ್ಕೆ ನೀವು ಯಾರು ಬೇಡ ಅಂತ ಹೇಳಿದ್ರು? ಅವಾಗ ಹೇಳಬೇಕಾಗಿತ್ತು. ಅವಾಗ ಯಾವಾಗ ಅವರ ಎಲ್ಲವೂ ಬಂದಾಗ ಅವಾಗ ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ಇಲ್ಲ ಇದರಲ್ಲಿದೆ ಈ ಥರ ಇದೆ ಅಂತ. ನೀವು ನಿಜವಾಗಿಯೂ ಸಹಿತ ಮಂಡ್ಯಕ್ಕೆ ಘನತೆಗೆ ಗೌರವವನ್ನು ಕಾಪಾಡಬೇಕಾಗಿತ್ತು ಅಂತಂದರೆ ಅವರಿಗೆ ನೀವು ಹಿರಿಯರಾಗಿ ಇಲ್ಲ ಈ ಥರ ಮಾಡಬೇಡಿ ಅನ್ನೋವಂಥ ಬುದ್ಧಿವಾದನ್ನು ಹೇಳಬೇಕಾಗಿತ್ತು. ಎಲ್ಲ ಮುಗಿದ ಮೇಲೆ ಇದನ್ನು ಸಮ್ಮೇಳನನ ಆ ಜನ ಬಂದರು, ಆ ಜನ ಬಂದು ಜಾತ್ರೆ ಬಂದರು. ಅಲ್ಲೇ ಜನ ಬರಲ್ಲ ಅಂತ ಹೇಳಿದ್ರಿ ನೀವು. ಮೊದಲು ಜನ ಬಂದ ಮೇಲೆ ಜಾತ್ರೆಗೆ ಬಂದರು ಅಂತ ಹೇಳಿದ್ರಿ. ನಿಮ್ಗೆ ಏನು ಸಮಾಧಾನ ಇದೆ ಹೇಳಿ ನಿಮಗೆ? ಇದಕ್ಕೆ ಇಂಗ್ಲೀಷಲ್ಲಿ ಸ್ಯಾಡಿಸ್ಟ್ ಅಂತ ಹೇಳ್ತಾರೆ. ಅಂದರೆ ಬೇರೆಯವರ ಸಂತೋಷವನ್ನು ಅಸಹನೆ ಮಾಡತಕ್ಕಂಥ ಗುಣವನ್ನು ಹೊಂದಿರತಕ್ಕಂಥವರು. ಇವರಿಗೆ ಬೇರೆಯವರ ಸಂತೋಷ, ಬೇರೆಯವರ ಸಂಭ್ರಮ ಆಗಲಿ, ಇಡೀ ಮಂಡ್ಯ ಇವರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಒಂದು 100 ಜನ ನಾನು ಮಂಡ್ಯದ ಪ್ರತಿಯೊಬ್ಬ ಮಂಡ್ಯದ ನಾಗರಿಕನಿಗೆ ನಾನು ಅತ್ಯಂತ ಗೌರವದಿಂದ ನಾನು ನಮಸ್ಕರಿಸ್ತೇನೆ. ಮಂಡ್ಯದ ಸಮ್ಮೇಳನ ಯಶಸ್ವಿಯಾಗಬೇಕಾದ್ರೆ ಹಳ್ಳಿಯಿಂದ ಬಂದಿರತಕ್ಕಂಥ ಮಂಡ್ಯದ ಕನ್ನಡಿಗರು ಇವರಂಥ 20 ಜನ ಸೇರಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಟೀಕೆ ಮಾಡ್ತಕ್ಕಂಥವರಿಂದ ಅಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಜಯಪ್ರಕಾಶ್ ಗೌಡರಾಗಲಿ, ವೀರಪ್ಪ ಆಗಲಿ, ಇಂಥವರಿಂದ ಮಂಡ್ಯದ ಸಮ್ಮೇಳನ ಯಶಸ್ಸು ಹೊಂದಿಲ್ಲ. ಮಂಡ್ಯದ ಸಾಮಾನ್ಯರಲ್ಲಿರ್ತಕ್ಕಂಥ ಸಾಮಾನ್ಯ ಕನ್ನಡಿಗರು, ಸಂಪೂರ್ಣವಾಗಿರ್ತಕ್ಕಂಥ ಕನ್ನಡದಲ್ಲಿ ಮಾತನಾಡ್ತಕ್ಕಂಥ ಜಿಲ್ಲೆಯಾಗಿರ್ತಕ್ಕಂಥ ಕನ್ನಡ ಮಂಡ್ಯ ನಮ್ಮ ಊರಿನಲ್ಲಿ ಬಂದಿದೆ ಅನ್ನುವಂಥ ಭಾವನೆಯಿಂದ ಇವರ ಮಾತಿಗೆ ಬೆಲೆನ ಕೊಡಲ್ದೆ ಅತ್ಯಂತ ಯಶಸ್ವಿಯನ್ನಾಗಿ ಮಾಡಿದರು. ಅಂತಹ ಮಂಡ್ಯದವರಿಗೆ ಅಂತಹ ಮಂಡ್ಯದ ಸಾಮಾನ್ಯರಲ್ಲಿರ್ತಕ್ಕಂಥ ಸಾಮಾನ್ಯರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಅತ್ಯಂತ ಗೌರವದಿಂದ ನಾನು ನಮನವನ್ನು ಕಳಿಸ್ತೇನೆ. ಇಂತಹ ಜಯಪ್ರಕಾಶ್ ಗೌಡರಾಗಲಿ, ವೀರಪ್ಪ ಆಗಲಿ, ಅಥವಾ ಇನ್ನಿರ್ತಕ್ಕಂಥ ಅವರು ಬೂಟಾಟಿಕೆಯಿಂದ ಬಂದಿರತಕ್ಕಂಥವರಲ್ಲ, ಅವರ ಹೆದರಿಕೆಯಿಂದ ಜನ ಬರಲಿಲ್ಲ. ಅವ್ರು ಮಾಡಿರ್ತಕ್ಕಂಥ ಟೀಕೆಯಿಂದ ಹೆದರು ಬರಲಿಲ್ಲ. ಕನ್ನಡದ ಮೇಲೆ ಇರ್ತಕ್ಕಂಥ ಪ್ರೀತಿಯಿಂದ ಬಂದರು. ನಮ್ಮ ಊರಿನಲ್ಲಿ ನಡೀತಾ ಇದೆ ಅನ್ನುವಂಥ ಅಭಿಮಾನದಿಂದ ಬಂದರು. ಈಗ ಅದು ತಿಳ್ಕೊಳ್ಳಿ. ನೀವು ಪ್ರತಿಯೊಂದು ಹೆಜ್ಜೆಗೂ ಸಹಿತ ಟೀಕೆ ಮಾಡ್ಕೊಂಡು ಹೋದಲ್ಲ. ಒಟ್ಟಾರೆಯಾಗಿ ಆರೋಪಗಳು ಕೆಲವು ವೈಯಕ್ತಿಕ ವಿಚಾರಕ್ಕಾಗಿದ್ದಾವೆ, ಕೆಲವು ಸೈದ್ಧಾಂತಿಕ ವಿಚಾರಕ್ಕೆ ಆಗಿದ್ದಾವೆ. ಈ ಎಲ್ಲ ಆರೋಪಗಳಿಗೂ ನೀವು ವಿಸ್ತಾರವಾಗಿ ಉತ್ತರವನ್ನು ಕೊಟ್ಟಿದ್ದೀರಿ. ಈ ಉತ್ತರಕ್ಕೆ ವೀಕ್ಷಕರು ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ ಅನ್ನುವಂಥ ಕುತೂಹಲ ನನಗೂ ಇದೆ. ಯಾಕಂದ್ರೆ ನೋಡಿ, ಪ್ರಜಾಪ್ರಭುತ್ವದಲ್ಲಿ ಅದರಲ್ಲೂ ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಲೀಕರು ಅಂತಂದರೆ ನಮ್ಮ ಕನ್ನಡದ ವೀಕ್ಷಕರು, ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಸದಸ್ಯರು ಹೇಗೆ ಸ್ವೀಕರಿಸ್ತಾರೆ ಅನ್ನುವಂಥದ್ದು ಸಹಿತ ನಾನು ಕಾತುರನಾಗಿದ್ದೇನೆ. ಖಂಡಿತವಾಗಿಯೂ ನಮಗೆ ಮಾಲೀಕರೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಸದಸ್ಯರು. ಅವರ ಮಾರ್ಗದರ್ಶನ ನನಗೆ ಭಾಳ ಮುಖ್ಯ. ಈ 4 ಜನ ಅಥವಾ 100 ಜನ ಇರ್ತಕ್ಕಂಥವ್ರು ಅವರಲ್ಲ, ಜನಸಾಮಾನ್ಯರು. ಇವತ್ತು ಕನ್ನಡ ಉಳಿತಾ ಇರ್ತಕ್ಕಂಥದ್ದು ಹಳ್ಳಿಯಲ್ಲಿ. ಜಯಪ್ರಕಾಶ್ ಗೌಡರು ತಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಎಲ್ಲಾದರೂ ಕನ್ನಡ ಶಾಲೆಗೆ ಕಳಿಸಿದಾರ? ವೀರಪ್ಪನವ್ರೆಲ್ಲರೂ ಕಳಿಸಿದಾರ? ನನ್ನ ಮಗ ಕನ್ನಡದಲ್ಲಿ IAS ಬರಿ ಅಂತ ನಾನು ಹೇಳಿ ಕನ್ನಡದಲ್ಲಿ ಅವನು ಬರದೇ ಇದ್ದು ಸಹಿತ ಇದೇ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವ್ರ ಹತ್ರ ಕನ್ನಡವನ್ನು ಕಲಿತರವರು. ಕೇಳಿ ಅಲ್ಲಿ ನಾನು ಕನ್ನಡವನ್ನು ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ಇದು ಮಾಡಿ. ದೂರದರ್ಶನ ಅಂತ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿರ್ತಕ್ಕಂಥದ್ದು ಸಂಪೂರ್ಣ ಕನ್ನಡೀಕರಣ ಮಾಡಿದೆ ನಾನು. ಬೋರ್ಡುಗಳು ಕನ್ನಡದ ದೂರದರ್ಶನ ಕೇಂದ್ರ ಅಂತ ಕನ್ನಡದ ಚಂದನ ಅನ್ನುವಂಥ ಹೆಸರೊಂದಿಟ್ಟು. ಇದು ನಿಮ್ಗೆ ಗೊತ್ತಾಗೋದಿಲ್ವಾ? ಮಧುರ ಮಧುರ ಮಂಜುಳ ಗಾನ ಏನಾಯಿತು?
ಅದೂ ಅಲ್ಲದೆ ಕನ್ನಡದ ಅಭಿಮಾನವನ್ನು ಹುಟ್ಟಿಸ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಸಹಿತ ನಮ್ಮ ಸಾಹಿತ್ಯ ಈ ಥರ ಇದೆ, ನಮ್ಮ ಹಾಡುಗಳು ಈ ಥರ ಇದೆ. ರಾಜ್ಕುಮಾರ್ ಅವರ ನಟನೆ ಯಾವ ಥರ ಇತ್ತು. ನಾನು ಒಂದು ಹಾಡನ್ನು ಹಾಡಿಸಿದಾಗ ಇಡೀ ನಮ್ಮಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ ಹತ್ತು ಹೋದರು. ಅಂಥ ಭಾವನೆಗಳನ್ನು ನಾವು ಅರಳಿಸಿರ್ತಕ್ಕಂಥದ್ದು. ಭಾವನೆಗಳನ್ನು ಕೆರಳಿಸುವಂಥ ಕೆಲಸವನ್ನು ಮಾಡಲಿಲ್ಲ, ಭಾವನೆಗಳನ್ನು ಕೆರಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಈ ಪ್ರಗತಿಪರರು. ಭಾವನೆಗಳನ್ನು ಅರಳಿಸ್ಬೇಕು. ಸಾಹಿತ್ಯ ಇದೆಲ್ಲ ಅರಳಿಸ್ತಕ್ಕಂಥ ಕೆಲಸ ಮಾಡಬೇಕು ಹೊರತು ಕೆರಳಿಸ್ತಕ್ಕಂಥ ಕೆಲಸ ಮಾಡೋದಲ್ಲ. ಕೆಲವು ಬಟ್ಟಲ್ಲಿ ಎಣಿಸ್ತಕ್ಕಂಥ ವ್ಯಕ್ತಿಗಳು, ಕನ್ನಡಿಗರಿಂದ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷ ನಾನು, ಬೇರೆಯವರ ಬಗ್ಗೆ ಟೀಕೆ ಮಾಡಬೇಕಾದ್ರೆ ಸ್ವಲ್ಪ ಜವಾಬ್ದಾರಿ ಇದೆ. ಕಾನೂನಿನಲ್ಲಿ ನಮ್ಮ ನಿಬಂಧನೆಯಲ್ಲಿ ತಿದ್ದುಪಡಿಯನ್ನು ಮಾಡೋದಕ್ಕೆ ಅಲ್ಲಿ ಅಧಿಕಾರ ಇದೆ. ಹಳೆತನವನ್ನು ಕಿತ್ತು ಬಿಸಾಕಬೇಕಾಗತ್ತೆ. ಸಾಮಾಜಿಕ ಜಾಲತಾಣದ ಮುಖಾಂತರ ನಾವು ಪ್ರಚಾರವನ್ನು ಮಾಡಬೇಕಂದ್ರೆ ಅದಕ್ಕೆ ನಿಬಂಧನೆಯಲ್ಲಿ ಇರಲಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಮಾಡಿಬಿಟ್ರೆ ಇವರಿಗೆ ಮಡಿವಂತಿಕೆನಾ?